ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾಂ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಶ್ರೀಗುರುಭ್ಯೋ ನಮಃ. ಪ್ರಭು ರಾಮಚಂದ್ರನಿಗೆ ನಮಿಸಿ ನೆರೆದಿರತಕ್ಕಂತಹ ಎಲ್ಲ ರಾಮಭಕ್ತರನ್ನು ಅಭಿನಂದಿಸ್ತಾ ಕಿಷ್ಕಿಂಧ ಕಾಂಡದ ಪೂರ್ವಾರ್ಧದ ಮಂಗಲ ಪ್ರವಚನ. ಕಿಷ್ಕಿಂಧ ಕಾಂಡ ಮಂಗಲ ಆಗೋದಿಲ್ಲ, ಅದರ ಮೊದಲ ಭಾಗಷ್ಟೇ ಅದನ್ನು ನಾವು ಮುಗಿಸ್ತಾಗಿದ್ದೇವೆ. ವಾಲಿ ಬಿದ್ದದ್ದನ್ನು ಕಂಡಂತಹ ತಾರೆ ತುಂಬ ಗೋಳಾಡ್ತಾಳೆ. ಆ ದುಃಖಕ್ಕೆ ಸಮಾಧಾನ ಹೇಳುವ ಬಗೆ ಹೇಗೆ? ಆಕೆಯ ವಿಲಾಪ ಹೃದಯವನ್ನು ಕರಗಿಸ್ತಕ್ಕಂಥದ್ದು. ತುಂಬ ಈ ರೀತಿ ವಿಲಾಪಿಸ್ತಾಗಿದ್ದಂತಹ ತಾರೆಯನ್ನು, ದುಃಖದಿಂದ ಕಣ್ಣೀರಾಗಿರದಂತಹ ತಾರೆಯನ್ನು ಕಂಡು ಸಮಾಧಾನ ಪಡಿಸಿದವ ಯಾರು ಅಂತ ಹೇಳಿದರೆ ಆಂಜನೇಯ. ಅವ ಹೇಳ್ತಕ್ಕಂಥ ಮಾತು ಬಹಳ ರಿಲೆವೆಂಟ್, ಅದು ಯಾವ ಕಾಲಕ್ಕೂ ಕೂಡ ಸಲ್ಲತಕ್ಕಂಥ ಮಾತು. ಅವನು ಹೇಳ್ತಾನೆ, ಶೋಚ್ಯಾ ಶೋಚಸಿ ಕಂ ಶೋಚ್ಯಂ ದೀನಂ ದೀನಾನುಕಂಪಸೆ ಕಸ್ಯ ಕೋವಾನು ಶೋಚ್ಯೋಸ್ತಿ ದೇಹೇಸ್ಮಿನ್ ಬುದ್ಬುದೋ ಪಮಾಹ ಅಂತ. ಬಹಳ ಅದ್ಭುತ ಮಾತು ಅಲ್ಲ ತಾಯಿ. ವಾಲಿ ಹೊರಟು ಬಿಟ್ಟ ಅಂತ ದುಃಖಿಸ್ತಾ ಇದ್ದಿ. ಶೋಚ್ಯ ಶೋಚಸಿ ಕಂ ಶೋಚ್ಯಂ ದೀನಂ ದೀನಾನುಕಂಪಸೆ. ಈಗಿಷ್ಟು ಹೊತ್ತು ನೀನು ಅತ್ತದ್ದಾಯ್ತಲ್ಲ, ಹೋದವ ಮತ್ತು ಬರ್ತಾನ. ಹಾಗಿದ್ರೆ ದುಃಖ ಪಡುವಂಥದ್ದಕ್ಕೆ ಅರ್ಥ ಇಲ್ಲ ಅನ್ನುವಂಥದ್ದು ಸಾರ್ಥಕ ಆಯಿತು. ನೀನೀಗ ಯಾವುದನ್ನು ಕುರಿತಾಗಿ ಶೋಚಿಸ್ತಾಗಿದ್ದಿ, ದುಃಖಿಸ್ತಾಗಿದ್ದಿ, ಅದೆಲ್ಲ ಇನ್ನು ಮುಂದಿನ ನಿನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿ. ಮತ್ತು ಅದನ್ನು ನೀನು ಯೋಚಿಸ್ತಾನೇ ಇಲ್ಲ ಅಂತ. ಯಾವುದನ್ನು ನೀನು ಶೋಚಿಸಬೇಕಾಗಿತ್ತು ಅದನ್ನು ನೀನು ಯೋಚಿಸ್ತಾಗಿಲ್ಲ. ಯಾವುದನ್ನು ಯೋಚಿಸಿ ಪ್ರಯೋಜನ ಇಲ್ಲ ಅದನ್ನು ಕುರಿತಾಗಿ ಶೋಚಿಸ್ತಾಗಿದ್ದೆ. ಇದು ಒಂದು ರೀತಿಯ ವಿರುದ್ಧ ನಡೆಯಾಯಿತು ತಾಯಿ. ಆದ್ದರಿಂದ ಒಂದು ನೆನಪಿಡ್ಕೋ, ನನಗೆ ಸರ್ವಸ್ವವು ನನ್ನ ಪ್ರಾಣಪ್ರಿಯನೂ ಆದಂತಹ ನನ್ನ ಕಾಂತ ಇವತ್ತು ನನ್ನನ್ನು ಬಿಟ್ಟು ಹೋದ ಅನ್ನುವಂತಹ ದುಃಖದಿಂದ ಮತ್ತೆ ಕುಗ್ತಾ ಇದೆಯಲ್ಲ. ಕಸ್ಯ ಕೋವಾನು ಶೋಚ್ಯೋಸ್ತಿ ಅಂತ ಯಾರಿದ್ದಾರೆ ಅಂತ ಹೇಳ್ತಾನೆ ಹನುಮಂತ. ಯಾರನ್ನ ಕುರಿತು ಪರ್ಮನೆಂಟಾಗಿ ದುಃಖಿಸಲಿಕ್ಕೆ ಯಾರಿದ್ದಾನೆ ಈ ಭೂಮಿಯಲ್ಲಿ? ಬುದ್ಬುದ ಉಪಮಾಹ ಅಂತ. ನೀರ ಮೇಲನ ಗುಂಡ್ಲೆ ನಿಜವಲ್ಲ ಹರಿಯೇ ಅಂತ ಹೇಳ್ತಾರಲ್ಲ ದಾಸರು, ಅದೇ. ಜರಿಯಲ್ಲಿ ನೀರು ಬೀಳ್ತಾ ಆಗಿತ್ತು. ಆ ನೀರಿನ ರಭಸಕ್ಕೆ ಒಂದು ಗುಳ್ಳೆ ಉತ್ಪತ್ತಿ ಆಯಿತು. ಅದು ಪ್ರವರ್ಧಮಾನಕ್ಕೆ ಬರುವುದಕ್ಕಿಂತ ಮುಂಚೆ ಮೇಲಿಂದ ಮತ್ತೊಂದು ನೀರಿನ ಹನಿ ಬಿತ್ತು. ಆ ಯಾವ ನೊರೆ ಇದೆ ಅದು ಹೋಯಿತು. ಗುಳ್ಳೆ, ಅದಕ್ಕೆ ಆಯಸ್ಸು ನಮ್ಮ ಕಣ್ಣು ಮುಂದೆ ಕ್ಷಣ ಮಾತ್ರ. ದೇವತೆಗಳ ಋಷಿಗಳ ಆಯುಷ್ಯದ ಪಟ್ಟಿಯಲ್ಲಿ ಮನುಷ್ಯನ ಆಯುಷ್ಯವೂ ಕೂಡ ಅಷ್ಟೇ ಅಲ್ವ, ಬುದ್ಬುದೋಪಮಾಹ. ಗುಳ್ಳೆ ಬಂದು ಹೋದಂತೆ ನರನ ಜೀವನ ಅದಕ್ಕೆ ಶಾಶ್ವತತೆಯೇ ಇಲ್ಲ.
ಅದರಿಂದ ಯಾಕೆ ದುಃಖಿಸ್ತಾಗಿದ್ದಿ, ಯಾರನ್ನು ಕುರಿತು ದುಃಖಿಸ್ತಾಗಿದ್ದಿ, ಸ್ವಲ್ಪ ನೀನು ಧೈರ್ಯವನ್ನು ಕಾಣುವಂಥದ್ದಾಗಬೇಕಮ್ಮ ಅಂತ ಹೇಳಿ ಧೈರ್ಯವನ್ನು ಕೊಡ್ತಾನೆ. ಮತ್ತೆ ಹೇಳ್ತಾನೆ, ಸಂಸ್ಕಾರ್ಯೋ ಹರಿರಾಜಶ್ಚ ಅಂಗದಶ್ಚಾಭಿಷಿಚ್ಯತಾಂ ಸಿಂಹಾಸನ ಗತಂ ಪುತ್ರಂ ಪಶ್ಯಂತಿ ಶಾಂತಿಮೇಷ್ಯಸಿ. ಒಂದು ಪ್ರಾಕ್ಟಿಕಲ್ ಆಗಿರತಕ್ಕಂಥ ಮಾತನ್ನು ಹೇಳ್ತಾನೆ ಆಂಜನೇಯ. ಅದು ಏನಾಗಿತ್ತು? ಸಿಂಹಾಸನದಲ್ಲಿ ಕೂತು ವಿರಾಜಮಾನನಾದಂತಹ ವಾಲಿಯನ್ನು ಮಾತ್ರ ತಾರೆ ಕಂಡದ್ದು. ತಾರೆ ಇದ್ದಾಳಲ್ವ, ವಾಲಿಯನ್ನು ಕಂಡದ್ದು ರಾಜನಾಗಿದ್ದಾಗ ಮಾತ್ರ. ಅವಳಿಗೆ ಅದನ್ನು ಬಿಟ್ಟು ಮತ್ತೊಂದು ವಾಲಿಯ ಚಿತ್ರಣವೇ ಕಣ್ಮುಂದೆ ಅವಳ ಜೀವಮಾನದಲ್ಲಿ ಅವಳು ನೋಡಲಿಲ್ಲ. ಈಗ ಆ ಸಿಂಹಾಸನಕ್ಕೆ ಮತ್ತಾರೋ ಬಂದು ಕೂರುವಂಥದ್ದು, ಅದನ್ನು ತಾನು ನೋಡುವಂಥದ್ದು. ನನ್ನ ಗಂಡ ಇದ್ದರೆ ಕೂರುಬೋದಿತ್ತು, ನನ್ನ ಗಂಡ ಇದ್ದರೆ ಇನ್ನೂ ಸಿಂಹಾಸನವನ್ನು ಅಲಂಕರಿಸಬಹುದಿತ್ತು ಅನ್ನತಕ್ಕಂತಹ ಭಾವ ಹೆಣ್ಮಗಳಿಗೆ ಸಹಜವಾಗಿ ಬರ್ತದೆ. ಇದು ಆ ಹೆಣ್ಣು ಹೃದಯವನ್ನು ಅರಿತಂತಹ ಪ್ರಾಣ. ಆಂಜನೇಯ ಹೇಳ್ತಾನೆ, ಈಗ ಈ ಸದ್ಯಕ್ಕೇನು ಮಾಡಬೇಕು ಅಂತ ಹೇಳಿದರೆ, ನಮಗಿರತಕ್ಕಂತಹ ಮುಖ್ಯ ಕಾರ್ಯ ಏನು ಅಂತ ಹೇಳಿದರೆ, ಸಂಸ್ಕಾರ್ಯೋ ಹರಿರಾಜಸ್ಯ. ಹರಿರಾಜ ಅಂದರೆ ಕಪಿರಾಜ ಯಾರಿದ್ದಾನೆ ವಾಲಿ, ಅವನ ಸಂಸ್ಕಾರ ಮಾಡಬೇಕಾಗಿದೆ. ಹೆಣವನ್ನು ಮುಂದೆ ಇಟ್ಕೊಂಡು ಏನು ಅಂತ ನಮ್ಮದು ಗೋಳು, ಅದರಿಂದ ಮೊದಲು ಆ ಹೆಣಕ್ಕೊಂದು ಸಂಸ್ಕಾರ ಆಗಬೇಕಾಗಿದೆ. ಅಂಗದಷ್ಟ ಅಭಿಷಿಚ್ಯತ. ಮತ್ತಿನ್ನೇನೀಗ ಉತ್ತರಾಧಿಕಾರಿ ಇಲ್ಲ ಅಂತ ಹೇಳಿದರೆ ಅದರ ಕೊರಗು, ಅದರ ಚಿಂತೆ, ಆ ಚಿಂತೆ ಇಲ್ಲ. ಯಾಕೆ? ವಾಲಿಯ ಮತ್ತೊಂದು ರೂಪ ಅಂಗದ ಇದ್ದಾನೆ ಅಲ್ವಾ. ಆತ್ಮ ವೈ ಪುತ್ರನಾಮಾಸಿ ತ್ವಂಜೀವ ಶರದಶತಂ. ಆದ್ದರಿಂದ ಅಂಗದ ಹೇಳಿದರೆ ಯಾರು? ಎರಡನೇ ವಾಲಿ ಅವನಿದ್ದಾನೆ. ಅವನಿಗೆ ಸಿಂಹಾಸನವನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಅದಕ್ಕೆ ನೀನು ಮುಂದೆ ನಿಂತು ಅಣಿಯಾಗು. ಮತ್ತೆ ಒಂದು ಸಂಗತಿ ಹೇಳ್ತಾನೆ, ಸಿಂಹಾಸನ ಗತಂ ಪುತ್ರಂ ಪಶ್ಯಂತಿ ಶಾಂತಿಮೇಷಸಿ ಅಂತ ಹೇಳ್ತಾನೆ. ಸಿಂಹಾಸನದಲ್ಲಿ ಕೂತಂತಹ ನಿನ್ನ ಮಗನನ್ನು ಯಾವಾಗ ನೀನು ನೋಡ್ತಿ, ಆವಾಗ ನಿನ್ನ ಒಳಗಿದ್ದಂತಹ ಸಹಜಾಗಿರತಕ್ಕಂತಹ ದುಃಖಗಳು ಹೋಗ್ತದೆ ತಾಯಿ. ಮತ್ತೊಮ್ಮೆ ನಿನ್ನ ಗಂಡನೇ ಆ ಸಿಂಹಾಸನದಲ್ಲಿ ಕೂತಂತಾಗ್ತದೆ. ಅದರಿಂದ ಆದ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಆಗುವ ಬಗ್ಗೆ ಯೋಚನೆ ಮಾಡಿ ಯಾವುದಾದ್ರೂ ಪ್ರಯೋಜನವನ್ನು ಕಾಣಬಹುದು. ಅದರಿಂದ ಆ ಕೆಲಸ ಮಾಡೋಣ, ನಿನ್ನ ಮಗನನ್ನು ಸಿಂಹಾಸನದಲ್ಲಿ ಕೂರಿಸೋಣ. ಅದಕ್ಕೆ ಬಲ ಬೇಕು, ಅದಕ್ಕೆ ಬೆಂಬಲ ಬೇಕು, ಅದಕ್ಕೆ ನಿನ್ನ ಪೂರ್ಣ ಸಹಕಾರ ಬೇಕು. ಈ ಇಲ್ಲದ ಮನಸ್ಸು, ಸಲ್ಲದ ಮನಸ್ಸನ್ನು ಹಿಡ್ಕೊಂಡು ನೀನು ಕೂಗುವಂಥದ್ದು, ಅದು ಗೋಳಾಟವನ್ನು ಮಾಡುವಂಥದ್ದು, ವಿಲಾಪವನ್ನು ಮಾಡುವಂಥದ್ದು ಅಲ್ಲ ತಾಯಿ, ನೀನು ಧೈರ್ಯ ತಗೊಳ್ಳೇಬೇಕು ಅಂತ ಹೇಳಿ ಆಕೆಯನ್ನು ಕುರಿತಾಗಿ ಆಂಜನೇಯ ಸ್ವಲ್ಪ ಧೈರ್ಯದ ಮಾತನ್ನು ಹೇಳಿದಾಗ, ಸ್ವಲ್ಪ ಆದರೆ ಮಾತನಾಡುವಷ್ಟು ಗಟ್ಟಿಯಾಗ್ತಾಳೆ. ಆದರೆ ಈ ಕಾರ್ಯವನ್ನು ಮಾಡಲಿಕ್ಕೆ ನೀನು ಮುಂದೆ ಬರಬೇಕು ಅಂತ ಯಾವ ಮಾತನ್ನು ಹೇಳಿದ್ದ ಅದಕ್ಕೆ ಅವಳು ಒಪ್ಪೋದಿಲ್ಲ. ಅವಳೇನು ಹೇಳ್ತಾಳೆ, ನಹಿ ಮಮ ಹರಿರಾಜ ಸಂಶ್ರಯಾತ್ ಕ್ಷಮತರಮಸ್ತಿ ಪರತ್ರ ಚೇಹ ಅಭಿಮುಖ ಹತ ವೀರ ಸೇವಿತಂ ಶಯನಮಿದಂ ಮಮ ಸೇವಿತಂ ಕ್ಷಮಂ. ತಾರೆ ಹೇಳ್ತಕ್ಕಂಥ ಮಾತು. ಇಲ್ಲಯ್ಯ, ನನಗೆ ಇನ್ನು ಯಾವ ಸೌಖ್ಯದ ಬಗ್ಗೆಯೂ ಆಸಕ್ತಿ ಇಲ್ಲ, ಯಾವುದೂ ಬೇಡ ನನಗೆ. ಅಂಗರಾಜನ ಸಿಂಹಾಸನ ಸುಗ್ರೀವ ಕೂತ್ಕೊಳ್ಳಿ, ಅಂಗದ ಕೂತ್ಕೊಳ್ಳಿ, ಯಾರು ಬೇಕಿದ್ರೂ ಕೂತ್ಕೊಳ್ಳಿ, ನನಗೆ ಅಗತ್ಯ ಇಲ್ಲ. ಯಾಕೆ? ನನ್ನ ಹೃದಯ ಸಿಂಹಾಸನಾಧೀಶ್ವರ ಆ ಸಿಂಹಾಸನದಲ್ಲಿ ಕೂರಲಿಲ್ಲ ಅಂತ ಆದಮೇಲೆ ಮತ್ತೆ ಯಾರು ಬೇಕಿದ್ರೂ ಕೂತ್ಕೊಳ್ಳಿ, ನನಗೆ ಅದರಿಂದ ಏನಾಗಬೇಕಾಗಿದೆ? ನನಗೇನು ಗೊತ್ತಾ, ಈಗ ನನಗೆ ಬೇಕು ಅಂತ ನನ್ನ ಒಳಗೆ ನನ್ನ ಆತ್ಮ ಅಥವಾ ನನ್ನ ಅಂತರಂಗ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಹಿ ಮಮ ಹರಿರಾಜ ಸಂಶ್ರಯಾತ್ ಕ್ಷಮತರಮಸ್ತಿ ಪರತ್ರ ಚೇಹವ. ಹರಿರಾಜ ವಾಲಿ ಯಾವ ಗತಿಯನ್ನು ಕಂಡಿದ್ದಾನೆ ಅದರಂತೆ ಅವನ ಹಿಂದೆ ತೆರಳುವುದನ್ನು ಬಿಟ್ಟು ನನಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಮತ್ತೊಂದು ಉತ್ತಮ ಗತಿ ತರ ಸಂಗತಿ ಅನ್ನುವಂಥದ್ದಿಲ್ಲ. ಅಂದರೆ ನಾನು ಕೂಡ ಅವನೊಟ್ಟಿಗೆ ಹೊರಡುತ್ತೇನೆ ಅಂತ. ಅದು ಬಿಟ್ಟು ನನಗೆ ಇನ್ನೊಂದು ಬೇರೆ ಬೇಕು ಅಂತ ಈಗ ನನಗೆ ಕಾಣ್ತಾನೇ ಇಲ್ಲ. ಅಭಿಮುಖ ಹತ ವೀರ ಸೇವಿತಂ ಶಯನಮಿದಂ. ಭೂಮಿಗೆ ಅಭಿಮುಖವಾಗಿ ಮಲ್ಕೊಂಡಿರತಕ್ಕಂತಹ ನನ್ನ ಗಂಡ ಏನಿದ್ದಾನೆ ಅದರಂತೆ ಶಯನಮಿದಂ ಮಮ ಸೇವಿತಂ ಕ್ಷಮಂ. ಅದೇ ರೀತಿ ಮಲ್ಕೊಂಡು ಪ್ರಾಣ ಬಿಡುವಂಥದ್ದಿದೆಯಲ್ವ, ಅವನೊಟ್ಟಿಗೆ ಸಹ ಪ್ರಯಾಣ ಬೆಳೆಸುವಂಥದ್ದಿದೆಯಲ್ವ, ಅದು ಕ್ಷಮತರಂ, ಅದು ನನಗೆ ಒಳ್ಳೆಯದು ಅನ್ನತಕ್ಕಂಥದ್ದೇ ನನ್ನ ಭಾವ. ಆ ಭಾವದಲ್ಲಿ ಕಿಂಚಿತ್ತೂ
ಕಮ್ಮಿ ಆಗಲಿಲ್ಲ ಭಾವನೆ. ಆದ್ದರಿಂದ ಇದೆಲ್ಲ ಈ ನೀವು ಲೌಕಿಕ ಸಂಗತಿ ಹೇಳ್ತಾ ಇದ್ದೀರಲ್ಲ, ನಿಮಗೆ ರಾಜ್ಯಕ್ಕೆ ಸಂಬಂಧಪಟ್ಟದ್ರಿ, ಅದೆಲ್ಲ ನಿಮಗೆ ಸಂಬಂಧಪಟ್ಟದ್ದು, ನನಗೆ ಸಂಬಂಧಪಟ್ಟದ್ದು ನಾನು ಯೋಚನೆ ಮಾಡಬೇಕಲ್ಲ, ನನಗಿದೇ ಒಳ್ಳೆಯದು ಅನ್ನುವಂತಹ ಭಾವ ಕಾಡ್ತಾ ಇದೆ. ಅದರಿಂದ ನನಗೆ ಇದು ಯಾವುದು ಬೇಡ ಅನ್ನುವಂತಹ ಮಾತನ್ನು ತಾರೆ ಹನುಮಾನ್ ಅಥವಾ ಅಲ್ಲಿರತಕ್ಕಂತಹ ಮಂದಿಗಳ ಮುಂದೆ ಹೇಳಿದಾಗ ಇಲ್ಲಿ ಒಂದು ಘಟನೆ ಆಗ್ತದೆ. ಏನು ಗೊತ್ತಾ, ಈ ಬಾಣ ಬಿಟ್ಟ ಬಾಣ ಇನ್ನೂ ವಾಲಿಯ ಹೃದಯದ ಒಳಗೆ ಹಾಗೇ ಇದೆ, ಅದಿನ್ನೂ ತೆಗಿಲಿಲ್ಲ. ಅವನಿಗೆ ಸ್ವಲ್ಪ ಶ್ವಾಸ ಬಂದಾಗ ಆಯ್ತಂತೆ ವಾಲಿಗೆ. ಒಮ್ಮೆ ಬಿದ್ದಿದ್ದ, ಆಲ್ಮೋಸ್ಟ್ ಎಲ್ಲರೂ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಅವನದಾಯ್ತು ಕತೆ ಅಂತ. ಅದರ ಸ್ವಾರಸ್ಯ ಏನು ಹೇಳಿದರೆ ಮತ್ತೆ ಎದ್ದವ ಈಗ ಏನಾಗಿದೆ ಅಂತ ಹೇಳಿದರೆ ಅವನು ಎದ್ದದ್ದೇ ಆಶ್ಚರ್ಯ, ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ. ಎದ್ದವ ಈಗ ಕೊನೆಯ ಶ್ವಾಸ ಅಂತ ಅಂದರೆ ಇನ್ನು ಸಾಯುವವನೇ, ಅವನೇನು ಗಟ್ಟಿ ಕೂರ್ಲಿಕ್ಕೆ ಎದ್ದವ ಅಲ್ಲ. ಆದರೆ ಎಷ್ಟರ ಮಟ್ಟಿಗೆ ಎದ್ದಿದ್ದಾನೆ, ಎಷ್ಟು ತಾಕತ್ತು ಮತ್ತು ಬಲ ಇದೆ ಅಂತ ಹೇಳಿದರೆ ಇನ್ನು ಸ್ವಲ್ಪ ಒಂದಷ್ಟು ಕ್ಷಣದವರೆಗೆ ಬದುಕು, ಅಷ್ಟು ಬದುಕಿನವರೆಗೆ ಒಂದಷ್ಟು ಮಾತುಗಳು ಅವನ ಬಾಯಿಂದ ಬರಬೇಕಾಗಿದೆ. ಅದು ಡಿವೈನ್ ಪ್ಲ್ಯಾನ್ ಅದು. ಆದ್ದರಿಂದ ಏನಾಗಿದೆ ಹೇಳಿದರೆ ಎದ್ದವ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಂಥದ್ದು ಮಾತನಾಡಿದ್ದು? ಸುಗ್ರೀವನ ಹತ್ರ ಕ್ಷಮೆ ಕೇಳಿದ. ಕ್ಷಮೆ ಕೇಳುವುದು ಅಂತ ಹೇಳಿದರೆ ಒಂದು ರೀತಿ ತಾನು ಮಾಡಿರತಕ್ಕಂತಹ ತನ್ನ ಅಪರಾಧವನ್ನು ಸುಗ್ರೀವನ ಮುಂದೆ ಒಪ್ಕೊಳ್ಳೋದು. ಸುಗ್ರೀವ, ಎಷ್ಟು ಕಷ್ಟ ಕೊಟ್ಟನೋ ನಿನಗೆ, ಎಷ್ಟು ಕಷ್ಟ ಕೊಟ್ಟೆ, ಆದ್ದರಿಂದ ನನಗೀಗ ಕಾಣ್ತಾ ಇದೆ ಹಾಗೆ ಮಾಡಬಾರದಿತ್ತು ಅಂತ. ಕಾಲ ಮಿಂಚಿ ಆಯ್ತಲ್ಲ, ಎಲ್ಲವೂ ಮುಗಿದಾಯಿತು. ಸುಖಾರ್ಕಂ ಸುಖ ಸಮೃದ್ಧಂ ಬಾಲಮೇನಂ ಅಬಾಲಿಶಂ ಬಾಷ್ಪಪೂರ್ಣ ಮುಖಂ ಪಶ್ಯ ಭೂಮೌ ಪತಿತಮಂಗದಂ. ಮತ್ತು ಹೇಳ್ತಾನವ, ಮಮ ಪ್ರಾಣೈ ಪ್ರಿಯತರಂ ಪುತ್ರಂ ಪುತ್ರಮಿವೌರಸಂ ಅಂತ ಹೇಳ್ತಾನೆ. ನೋಡು ಸುಗ್ರೀವ, ನಂದಾಯಿತೋ, ನಾನಿನ್ನು ಕೆಲವೇ ಹೊತ್ತಲು ಹೊರಡುವವ, ಕೊನೆಯ ಪ್ರಯಾಣವನ್ನು ಮಾಡುವವ, ಮತ್ತು ನಿನಗೆ ಮಾತನಾಡಲಿಕ್ಕೆ ನಾನು ಸಿಗೋದಿಲ್ಲ. ಆದರೆ ನಂದು ಇನ್ನೊಂದು ರೂಪ ಇನ್ನೂ ಕೂಡ ಇದೆಯಲ್ಲಪ್ಪ, ಅಂಗದ ನನ್ನ ಮಗ ಇನ್ನೂ ಕೂಡ ಇದ್ದಾನಲ್ಲ, ಸಾಯುವ ಹೊತ್ತಲ್ಲೂ ಕೂಡ ಪಿತೃವಾತ್ಸಲ್ಯ ನೋಡಿ ಏನು ಮಾತು. ಅದನ್ನು ವಾಲ್ಮೀಕಿಗಳು ಹೆಂಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ಸುಖಾರ್ಕಂ ಸುಖ ಸಮೃದ್ಧಂ, ನನ್ನ ಮಗ ಇದ್ದಾನಲ್ಲ ಸುಖದ ಸಂಪತ್ತಿನಿಂದಲೇ ಬೆಳೆದವ, ಎಲ್ಲ ಸುಖ ಪದಾರ್ಥಗಳನ್ನೇ ಅನುಭವಿಸಿದವ, ಸುಖ ಆಗಿರತಕ್ಕಂತಹ ಮಧ್ಯದ ಸುಖವನ್ನು ಕೊಡ್ತಕ್ಕಂತಹ ಪದಾರ್ಥಗಳ ಮಧ್ಯದಲ್ಲೇ ಸಮೃದ್ಧಂ ಬೆಳೆದವ. ಮತ್ತು ಬಾಲಮೇನಂ, ಅವ ಚಿಕ್ಕ ಹುಡುಗ, ಪ್ರಾಯ ಆಗಲಿಲ್ಲ, ಆದರೆ ಬಾಲಿಶ ಅಲ್ಲ ಅಂತ ಹೇಳ್ತಾನೆ. ಅಬಾಲಿಶಂ ಅಂತ ನೆನ್ನೆಯೂ ಹೇಳಿತಲ್ಲ, ಅಬಾಲಿಶಂ ಹೇಳಿದರೆ ಹುಡುಗಾಟಿಕೆ ಹುಡುಗ ಅಲ್ಲ, ಆದರೆ ಹುಡುಗ ಚಿಕ್ಕವ, ಚಿಕ್ಕ ಹುಡುಗ, ಹುಡುಗಾಟಿಕೆ ಇಲ್ಲದ ಹುಡುಗ, ಗೊತ್ತಿದೆ, ಪ್ರಜ್ಞಾವಂತ. ಮತ್ತು ಬಾಷ್ಪಪೂರ್ಣ ಮುಖಂ ಪಶ್ಯ, ಆ ನನ್ನ ಮಗನ ಕಣ್ಣಾಲಿಗಳು ತುಂಬಿದಂತಹ ಆ ಕಣ್ಣುಗಳನ್ನು ನೋಡಯ್ಯ ನನ್ನ ತಮ್ಮ ಸುಗ್ರೀವ, ನೋಡು ಏನಾಗಿದೆ, ಏನು ಮಾಡಬೇಕೀಗ. ಭೂಮೋ ಪತಿತ ಮಂಗದಂ, ಭೂಮಿಯಲ್ಲಿ ಬಿದ್ದು ಗೊಳಾಡ್ತಾ ಇದ್ದಾನೆ, ಹೊರಳಾಡ್ತಾ ಇದ್ದಾನೆ, ಅಪ್ಪ ಅಪ್ಪ ಅಂತ ಹೊರಳಾಡ್ತಾ ಇದ್ದಾನೆ. ನನಗೆ ಸಂಕಟ ಈಗ, ಬಿಟ್ಟು ಹೋಗಬೇಕಲ್ಲ ಅಂತ, ಹೋಗದೆ ಬಗೆಯಿಲ್ಲ. ನೀನು ಒಂದು ಮಾತು ಕೊಡ್ತೀಯ, ನೀನಲ್ಲಿ ಒಂದು ಕೇಳ್ಕೊಳ್ತಾ ಇದ್ದೇನೆ, ಅದನ್ನು ನಡೆಸ್ತೀಯ. ಏನು? ಮಮ ಪ್ರಾಣೈ ಪ್ರಿಯತರಂ, ಇವನಿದ್ದಾನಲ್ಲ ನನ್ನ ಪ್ರಾಣಕ್ಕಿಂತ ಪ್ರಿಯ, ನನ್ನ ಮತ್ತೊಂದು ಪ್ರಾಣ. ನನಗೇನಾದರೂ ಮಾಡಬೇಕು ಅನ್ನತಕ್ಕಂತಹ ಬಯಕೆ ನಿನಗೆ ನಿಜವಾಗಿ ಇರುವಂಥದ್ದು ಹೌದಾದರೆ ಒಂದು ಕೆಲಸ ಮಾಡಯ್ಯ. ಏನು? ಪುತ್ರಂ ಪುತ್ರಮಿವೌರಸಂ, ನಿನ್ನ ಮಗನಂತೆ ನನ್ನ ಮಗನನ್ನು ನೋಡ್ತೀಯಾ ಅಂತ ಕೇಳ್ತಾನೆ. ಸಾಯುವ ಹೊತ್ತಲ್ಲಿ ಅಪ್ಪನ ಮಾತು ನೋಡಿ, ನನ್ನ ಮಗನನ್ನು ನಿನ್ನ ಮಗ ಅಂತ ಭಾವಿಸ್ಕೊಂಡು ನೋಡ್ತೀಯ. ನೀನು ಅಂಥದ್ದೊಂದು ಮಾತು ಕೊಟ್ಟದ್ದು ಹೌದಾದರೆ ಸಂತೋಷದಿಂದ ಪ್ರಾಣ ಬಿಡ್ತೇನಪ್ಪ, ಬಹಳ ಸಂತೋಷ ಆಯಿತು, ಹಾಗೆ ಹೇಳ್ತಾ ಪ್ರಾಣ ಬಿಡ್ತೇನೆ, ಒಪ್ಕೊಳ್ತೀಯಾ? ಹಂಗೆ ಪ್ರಾಣ ಬಿಡ್ತೀಯಾ ಅಂತ ಕೇಳ್ತಾನೆ. ಮತ್ತೆ ಸುಗ್ರೀವನ ಹತ್ರ ಹೇಳ್ತಾನೆ, ಪ್ರಾಯ ನಾವಿಬ್ಬರು ಒಟ್ಟಿಗೆ ಸಂತೋಷದಿಂದ ಕೂಡಿಕೊಂಡು ನಲಿದಾಡಿಕೊಂಡು ಸಂತೋಷದಿಂದ ಬಾಳುವಂಥದ್ದು ವಿಧಿಗೆ ಇಷ್ಟ ಇರಲಿಲ್ವ ಏನ? ಯಾಕೆ? ನಾವು ಸಂತೋಷದಿಂದ ಇದ್ದ ಹೊತ್ತಿಗಿಂತ ಜಾಸ್ತಿ ನಾವು ವಿರಸದಿಂದಲೇ ಇದ್ದದ್ದು.
ಇದು ಕಾಲ ತೀರ್ಮಾನಪ್ಪ, ಎಲ್ಲ ನನ್ನ ಮೇಲೆ ಹಾಕಬೇಡ, ಇದು ಕಾಲ ತೀರ್ಮಾನ. ಅದರಿಂದ ಇಷ್ಟು ಹೇಳುತ್ತಾ, ಅವನಲ್ಲೊಂದು ಅಮೂಲ್ಯ ಆಸ್ತಿ ಇತ್ತಲ್ಲ, ವಾಲಿಯಲ್ಲೊಂದು ಅಮೂಲ್ಯ ಆಸ್ತಿ ಇತ್ತು, ಯಾರತ್ರವೂ ಇಲ್ಲದ್ದು. ಯಾವುದು? ಒಂದು ಸ್ವರ್ಣಮಯ ಮಾಲೆ. ಅದನ್ನು ಹಾಕ್ಕೊಂಡ್ರೆ ಅಜೇಯನಾಗ್ತಾನೆ, ಅರ್ಧ ಬಲ ಬರ್ತದೆ ಅಂತ. ಸಾಯೋ ಹೊತ್ತಲ್ಲೂ ಕೂಡ ಅವನ ಆಲೋಚನೆ ನೋಡಿ, ಆ ಮಾಲೆಯ ಕುರಿತಾಗಿ ಆಲೋಚನೆ ಮಾಡ್ತಾನೆ. ನಿಜವಾಗಿ ಯಾರಿಗೆ ಕೊಡಬೇಕಿತ್ತು ಆ ಮಾಲೆಯನ್ನು? ಸ್ವಲ್ಪ ಯೋಚನೆ ಮಾಡಿದರೆ ಯಾರಪ್ಪ ನಿಜವಾಗಿ ಉತ್ತರಾಧಿಕಾರಿ? ಯಾರು? ವಾಲಿದ ಉತ್ತರಾಧಿಕಾರಿ ಅಂಗದನನ್ನು ಬರಲಿಕ್ಕೆ ಹೇಳಿ ಅಂಗದನ ಕೊರಳಿಗೆ ಹಾಕಬೇಕಿತ್ತು. ಅದರ ಸಾಯುವ ಹೊತ್ತಲ್ಲೂ ವಾಲಿಯ ಆ ಉದಾತ್ತ ಮನೋಭಾವ ನೋಡಿ ಅವನು ಏನು ಮಾಡ್ತಾನೆ, ಸುಗ್ರೀವನನ್ನು ಕರೀತಾನೆ. ಸುಗ್ರೀವನನ್ನು ಕರೆದು ಆ ಮಾಲೆಯನ್ನು ಕೊಟ್ಟ. ಮಾಲೆಯನ್ನು ಕೊಟ್ಟು ಹೇಳ್ತಾನೆ, ಇಮಾಂಚ ಮಾಲಾಂ ಆದತ್ಸ್ವ ದಿವ್ಯಾಂ ಸುಗ್ರೀವ ಕಾಂಚನಿ. ಅತ್ಯಂತ ದಿವ್ಯ ಆಗಿರತಕ್ಕಂತಹ, ಎಲ್ಲೂ ಸಿಗದೇ ಇರತಕ್ಕಂತಹ, ಸ್ವರ್ಣದಿಂದ ಕೂಡಿರತಕ್ಕಂತಹ ಈ ಮಾಲೆಯನ್ನು ತಗೋ, ಈ ಮಾಲೆ ನಿನಗೆ ತಗೋ. ಮತ್ತೆ ಉದಾರಾಶ್ರೀ ಸ್ಥಿತಾಖ್ಯಸ್ಯಾಂ ಸಂಪ್ರಜಕ್ಯಾನ್ನಮೃತೆ ಮೈ. ಯಾಕೆ ಈಗಲೇ ಕೊಡ್ತಾ ಇದ್ದೇನೆ, ಮತ್ತು ನೀನು ಈಗಲೇ ಯಾಕೆ ಇದನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದರೆ, ನಾನು ಎಲ್ಲಾದರೂ ಕಣ್ಣು ಮುಚ್ಚಿದರೆ ನೋಡಿ, ಈ ಮಾಲೆ ಇದೆಯಲ್ಲ, ಇದರಲ್ಲಿ ಲಕ್ಷ್ಮಿ ಇದ್ದಾಳಪ್ಪ, ಲಕ್ಷ್ಮಿ ಇದ್ದಾಳೆ, ವಿಜಯಲಕ್ಷ್ಮಿ ಆಕೆ, ಲಕ್ಷ್ಮಿ ಇದ್ದಾಳೆ. ಒಂದು ಪಕ್ಷ ನಾನು ಪ್ರಾಣ ಬಿಟ್ಟರೆ ಈ ಮಾಲೆಯಿಂದ ಆಕೆ ಹೊರಟು ಹೋಗ್ತಾಳೆ. ಮತ್ತು ಈ ಮಾಲೆ ಹಾಕ್ಕೊಂಡು ಬರೀ ಬಂಗಾರದ್ದು ಅಂತಾದರೆ ಆಗಿನ ಕಾಲದಲ್ಲಿ ಬೇಕಾದಷ್ಟು ಸಿಗ್ತಾ ಇತ್ತು, ಅದರಲ್ಲೇನು ವಿಶೇಷ. ಬರೀ ಬಂಗಾರದ ಮಾಲೆ ಅಲ್ಲ, ಲಕ್ಷ್ಮಿಯ ಸನ್ನಿಧಾನ ಇರುವಂತಹ ಮಾಲೆಯಾದದ್ದರಿಂದ ಈ ಮಾಲೆಯನ್ನು ನನ್ನ ಪ್ರಾಣ ಇರುವಾಗಲೇ ಹಾಕೋ, ಆವಾಗ ನಿನ್ನೊಡನೆ ಶಾಶ್ವತವಾಗಿ ಲಕ್ಷ್ಮಿ ಇರ್ತಾಳೆ. ಸುಗ್ರೀವ ಈಗ ಲಕ್ಷ್ಮಣವಾನ್ ಮಾತ್ರ ಆಗಿದ್ದಾನೆ, ಸುಗ್ರೀವ ಮುಂದಕ್ಕೆ ಲಕ್ಷ್ಮೀವಾನ್ ಕೂಡ ಆಗ್ತಾನೆ. ಆದ್ದರಿಂದ ನೀನು ಏನು ಮಾಡಬೇಕು, ಇದನ್ನು ತಗೋ ಹಾಕೋ ಅಂತ ಹೇಳ್ತಾನೆ. ಮಗನಿಗೆ ಕೊಡಲಿಲ್ಲ ನೋಡಿ, ಮಗನ ಕುರಿತಾಗಿ ಕಾಳಜಿ ಇದೆ. ಮಗನನ್ನು ಮುಂದಕ್ಕೆ ಹೇಗೆ ನೋಡ್ಕೊಳ್ಬೇಕು ಅದರ ಬಗ್ಗೆ ತುಂಬ ಮಾತುಗಳು ಬರ್ತದೆ. ಮಗನ ಹತ್ರ ಹೇಳ್ತಾನವ, ಏನು ಹೇಳ್ತಾನೆ ಗೊತ್ತಾ? ನೋಡಯ್ಯ, ಈಗ ಇಷ್ಟರವರೆಗೆ ನಾನಲ್ಲವ ಅಪ್ಪ ಅಂತ ಇದ್ದದ್ದು, ಸಿಂಹಾಸನದ ಅಧೀಶ್ವರ, ನಾನು ರಾಜ. ತುಂಬ ಸಂಗತಿಗಳನ್ನು ನಿಂದು ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥದ್ದು, ಏನೇನೋ ಅಪ್ಪನ ಹತ್ರ ಹೇಳುವಂಥದ್ದು, ಹೇಳಬಾರದೇ ಇರತಕ್ಕಂಥದ್ದು ಎಲ್ಲ ಹೇಳ್ತಾಗಿದ್ದಿ, ಮಾಡ್ತಾಗಿದ್ದಿ. ಮುಂದಕ್ಕೆ ಹಾಗೆ ಮಾಡಬೇಡ. ಸುಗ್ರೀವನ ಹತ್ರ ನಿನ್ನ ಆವರ್ತನೆಗಳು ಬೇಡ ಅಂತ ಹೇಳ್ತಾನೆ. ಮುಂದಕ್ಕೆ ನೀನು ರಾಜ ಆಗುವವಲ್ವ, ಮುಂದಕ್ಕೆ ನೀನು ರಾಜ ಆಗುವವ, ಆದ್ದರಿಂದ ನೀನು ಹೆಂಗಿರಬೇಕು? ಅದ್ಭುತ ಮಾತು ಹೇಳ್ತಾನೆ ವಾಲಿ. ನೀನು ಹೇಗಿರಬೇಕು ಮುಂದಕ್ಕೆ ಅಂತ ಹೇಳಿದರೆ, ನಚಾತಿ ಪ್ರಣಯ ಕಾರ್ಯ ಕರ್ತವ್ಯೋ ಪ್ರಣಯಶ್ಚತೆ ಉಭಯಂ ಹಿ ಮಹಾನ್ ದೋಷಃ ತಸ್ಮಾದ್ ಅಂತರದೃಗ್ಭವ. ಅಂತರದೃಗ್ಭವ ಈ ಶಬ್ದ ಹೇಳ್ತಾನೆ ನೋಡಿ ವಾಲಿ. ಅಂತರದೃಗ್ಭವ ಅಂತ ಹೇಳಿದರೆ ಒಳಗಣ್ಣಿಂದ ನೋಡುವವನಾಗು. ಬರೀ ಹೊರಗಿನಿಂದ ಒಂದು ತೀರ್ಮಾನಕ್ಕೆ ಬರಬೇಡ, ಒಳಗಣ್ಣಿಂದ ನೋಡು. ಏನು ಮಾಡಬೇಕು ನೀನು? ಅವನು ಹೇಳ್ತಾನೆ, ನಚಾತಿ ಪ್ರಣಯ ಕಾರ್ಯ, ಯಾವುದನ್ನು ಲೆಕ್ಕಕ್ಕಿಂತ ಹೆಚ್ಚು ಹಚ್ಚಿಕೊಳ್ಳಬೇಡ, ಯಾವುದನ್ನು ಮತ್ತು ಯಾವುದನ್ನು ಕೂಡ ಅಂಟಿಸದೆ ಬಿಡುವುದು ಬೇಡ. ಮಧ್ಯದ ಒಂದು ರೀತಿಯ ಸ್ಥಿತಿ ಇದೆಯಲ್ವಾ, ಅದನ್ನು ಕಾಪಾಡ್ಕೊಂಡು ಬಾ ಅಂತ ಹೇಳ್ತಾನೆ ವಾಲಿ. ಯಾರನ್ನೂ ಹೆಚ್ಚು ಹಚ್ಕೊಳ್ಬೇಡ, ಎಲ್ಲವನ್ನ ಬಿಚ್ಚಿಕೊಂಡು ಇಡಬೇಡ. ಯಾಕೆ ಹೇಳಿದರೆ ನಾಳೆ ರಾಜನಾಗುವವ ಅದರದಿಂದ ನಿನಗೆ ಇಡೀ ಪ್ರಜಾವರ್ಗ ಅನ್ನುವಂಥದ್ದೇ ಸಂಬಂಧಿಗಳಾಗ್ತಾರೆ. ಆದರೆ ಸಂಬಂಧ ಅದು ಗಟ್ಟಿಯಾಗಿ ಬಿಚ್ಚಲಿಕ್ಕಾಗದೇ ಇರತಕ್ಕಂಥ ಗಂಟಾಗಬಾರದದು. ಆ ಗಂಟು ಹೆಂಗಿರಬೇಕು ಅಂತ ಹೇಳಿದರೆ, ಅದರ ಒಂದು ಕೊನೆಯ ಬಾಲವನ್ನು ಹಿಂಗೆ ಎಳೆದಾಗ ಗಂಟು ಜಾರತಕ್ಕಂಥ ರೀತಿಯಲ್ಲಿ ಇರಬೇಕು ನಿಮ್ಮ ಬಾಂಧವ್ಯದ ಗಂಟು, ಆ ನಂಟು ಹಾಗಿರಬೇಕು. ಆದ್ದರಿಂದ ಯಾರನ್ನೂ ಹೆಚ್ಚು ನಂಬಬೇಡ, ಯಾರನ್ನೂ ನಂಬದೆ ಬಿಡಬೇಡ. ಮಧ್ಯದ ಸ್ಥಿತಿ ಅನ್ನುವಂಥದ್ದೇನಿದೆ ಅದನ್ನು ನೀನು ಕಾಪಾಡಿಕೊಂಡು ಬಾ ಅನ್ನತಕ್ಕಂಥ ಮಾತನ್ನು ಅಂಗದನಿಗೆ ಹೇಳ್ತಾನೆ. ಬಹಳ ಮುಖ್ಯ ಆಗ್ತದೆ ಇದು. ರಾಜ ಧರ್ಮ, ರಾಜತಂತ್ರಗಾರಿಕೆ, ಇದನ್ನು ಅರ್ಥಶಾಸ್ತ್ರದಲ್ಲೂ ಕೂಡ ನಾವು ನೋಡ್ತೇವೆ. ಈ ಮಾತಿನ ಒಂದು ರೀತಿಯ ಅರ್ಥಕ್ಕೆ ಅನುಗುಣ ಆಗಿರತಕ್ಕಂಥ ಬಹಳಷ್ಟು ಮಾತುಗಳು ಬರುವಂಥದ್ದಿದೆ. ಆಯ್ತಲ್ಲ, ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಮಾತುಗಳನ್ನು ಅಂಗದನನ್ನು ಕುರಿತಾಗಿ ಹೇಳುವಂಥದ್ದಾಗ್ತದೆ. ಇದಾದ ಮೇಲೆ ಏನಾಯಿತು ಅಂತ ಹೇಳಿದರೆ, ತುಂಬ ದೊಡ್ಡ ಘೋರ ಧ್ವನಿಯನ್ನು ಮಾಡ್ತಾ ಪಾಪ ಕೊನೆಯ ಆ ಶ್ವಾಸವನ್ನು ಕೂಡ ವಾಲಿಬಿಟ್ಟ. ಅಷ್ಟು ಹೇಳಲಿಕ್ಕೆ ಪ್ರಾಯ ಅವು ಬದುಕಿದ್ದೋ ಏನು, ಬಿಟ್ಟ.
ಅವನೊಂದಾಯ್ತು ಕತೆ. ಮತ್ತು ಪುನಃ ವಿಲಾಪ, ಮತ್ತು ಸ್ವಲ್ಪ ಆಸೆ, ಗಂಡ ಎದ್ರು ಕಣ್ಣು ಬಿಟ್ಟರು ಅಂತ ಗಟ್ಟಿಯಾಗಿ ಅದನ್ನು ಹಿಡ್ಕೊಳ್ಳುವ ಆಸೆಯನ್ನು ಅಂತ ಹೇಳಿದರೆ ಪುನಃ ಕಣ್ಣು ಮುಚ್ಚಿದ್ರು. ಆ ಹೆಂಡತಿಗೆ ಹೇಗಾಗಬೇಡ. ಈ ಸಂದರ್ಭದಲ್ಲೇ ಆಕೆ ಹೇಳಿದ್ದು, ನಾನು ನಿನ್ನೆ ಇದನ್ನು ಸ್ವಲ್ಪ ಹೇಳಿದ್ದೆ, ಶೂರಾಯನ ಪ್ರದಾತವ್ಯ ಕನ್ಯಾ ಕಲು ವಿಪಶ್ಚಿತ ಶೂರಭಾರ್ಯಾಂ ಹತಾಂ ಪಶ್ಯ ಸದ್ಯೋ ಮಾಂ ವಿಧವಾಂ ಕೃತಾಂ. ತಾರೆ ಹೇಳ್ತಕ್ಕಂಥ ಮಾತು. ಅಳ್ತಾ ಇದ್ದಾಳೆ, ಗೋಳಾಟ ಮಾಡ್ತಾ ಇದ್ದಾಳೆ, ಅದರೊಟ್ಟಿಗೆ ಈ ಮಾತನ್ನು ಹೇಳ್ತಾಳೆ, ಯಾರೂ ತಮ್ಮ ಮಕ್ಕಳನ್ನು ಶೂರರಿಗೆ, ವೀರರಿಗೆ, ಪರಾಕ್ರಮಿಗಳಿಗೆ ಕನ್ಯಾದಾನ ಮಾಡಬಾರ್ದು. ಪರಾಕ್ರಮಿಗಳನ್ನು ಆರ್ಮಿಯಲ್ಲೆಲ್ಲ ಇರ್ತಾರೆ ನೋಡಿ, ಕನ್ಯಾದಾನ ಕಷ್ಟ ಅಂತ, ರಿಸ್ಕ್ ಲೈಫು. ಅಮ್ಮ ಬರ್ತೇನೆ, ಅಪ್ಪ ಬರ್ತೇನೆ ಅಂತ ಹೇಳಿ ಹೊರಡ್ತಾರೆ. ಯುದ್ಧ ಇಲ್ಲ, ರಿಟೈರ್ಮೆಂಟ್ ತೊಗೊಂಡು ಬರ್ತಾರೆ. ಯುದ್ಧ ಬಂತು, ಬರ್ತೇನೆ ಅಂತ ಹೇಳಿದವ ಬರೋದಿಲ್ಲ. ಏನು ಕಥೆ ಅಲ್ವಾ? ಅದರಿಂದ ಅವಳು ಹೇಳ್ತಾಳೆ, ಶೂರಾಯನ ಪ್ರದಾತವ್ಯ, ಶೂರರಿಗೆ ಹೆಣ್ಣು ಮಕ್ಕಳನ್ನು ಕೊಡಬಾರ್ದ್ರಿ. ಕೊಟ್ಟದ್ದು ಹೌದಾದರೆ ಶೂರಭಾರ್ಯಾಂ ಹತಾಂ ಪಶ್ಯ, ನೋಡಿ ಈಗ ನನ್ನ ಗಂಡ ಜಗದೇಕ ವೀರ, ಸರಿಸಾಟಿಯಾದ ಬಲ ಇಲ್ಲದ ಮಹಾಬಲಿ ವಾಲಿ, ಶೂರಭಾರ್ಯಾಂ ಪಶ್ಯ, ನೋಡಿ ನನ್ನನ್ನು ನೋಡಿ, ಈಗ ಆ ಶೂರನ ಹೆಂಡತಿನ ನನ್ನನ್ನು ನೋಡಿ ಏನಾಯಿತು, ಸದ್ಯೋ ಮಾಂ ವಿಧವಾಂಕೃತಾಂ, ಗಂಡನನ್ನು ಕಳ್ಕೊಂಡಂತಹ ದುಸ್ಥಿತಿಗೆ ನಾನು ಬಂದೇ ಬಿಟ್ಟೆ ಅಲ್ವ, ಬಂದೇ ಬಿಟ್ಟೆ. ಇನ್ನೇನು ಸೌಭಾಗ್ಯ, ಇನ್ನೇನು ಭಾಗ್ಯ. ಅದರಿಂದ ಸ್ವಲ್ಪ ಯೋಚನೆ ಮಾಡಬೇಕು ಕನ್ಯಾದಾನ ಮಾಡುವಾಗ ಅಂತ. ಇದೆಲ್ಲ ದುಃಖದಿಂದ ಕೂಡಿದ ಮಾತುಗಳು. ಆದರೂ ಆ ಸಂದರ್ಭದಲ್ಲೂ ಕೂಡ ಆಕೆ ಪರರಿಗೆ ಸಂಬಂಧಪಟ್ಟ ರೀತಿಯ ಉಪದೇಶ ಸರಣಿಯನ್ನು ಕೊಡ್ತಾ ಇದ್ದಾಳೆ. ಎಲ್ಲ ಆಯಿತು. ಎಲ್ಲ ಆದಮೇಲೆ ಮಗನ ಹತ್ರ ಹೇಳ್ತಾಳೆ, ಅಪ್ಪ, ಅಪ್ಪನ ಕಾಲು ಹಿಡಿಯಪ್ಪ, ಅಪ್ಪ ಇನ್ನು ನಿನಗೆ ಸಿಗೋದಿಲ್ಲ, ನಿನ್ನ ತಂದೆ ನಿನಗಿನ್ನು ಸಿಗೋದಿಲ್ಲ, ಕಾಲು ಗಟ್ಟಿಯಾಗಿ ಹಿಡ್ಕೋ, ಅಮ್ಮ ನಮಸ್ಕಾರ ಮಾಡು, ಅಪ್ಪನನ್ನು ಸಂತೋಷವಾಗಿ ಕಳಿಸು, ನಮಸ್ಕಾರ ಮಾಡು ಅಂತ ಹೇಳ್ತಾಳೆ. ಅವನು ಗಟ್ಟಿಯಾಗಿ ಅಪ್ಪನ ಕಾಲು ಹಿಡ್ಕೊಂಡ, ಜೋರಾಗತ್ತ. ಅವನದ್ದು ಕೂಡ ಪಾಪ, ಆ ಹುಡುಗ ದಿಗ್ಭ್ರಾಂತನಾಗಿದ್ದಾನೆ, ಜೋರಾಗಿ ಅತ್ತ. ಈ ಹುಡುಗ ನಮಸ್ಕಾರ ಮಾಡ್ತಾ ಮಾಡ್ತಾ ಅಳ್ತಾ ಇದ್ದಾನಲ್ಲ, ಇದನ್ನು ನೋಡಿ ತಾರೆಯ ವಿಲಾಪ. ಮತ್ತು ಪುನಃ ಆಗೇನು ಹೇಳ್ತಾಳೆ, ಅಭಿವಾದಯಮಾನಂ ತ್ವಾಂ ಅಂಗದಂ ತ್ವಂ ಯಥಾಪುರ ದೀರ್ಘಾಯುರ್ಭವ ಪುತ್ರೇತಿ ಕಿಮರ್ಥಂ ನಾಭಿಭಾಷಸೆ. ಅವಳಿಗೆ ಹೇಳುವ ಮಾತು ನೋಡಿ, ಸ್ವಾಮಿ ಅವನು ಮರಣಾಸನ್ನನಾಗಿ ಆಗಿದೆ, ಅಂದರೆ ಜೀವ ಬಿಟ್ಟಾಗಿದೆ. ಪುನಃ ಗಂಡನ ಅಮೃತ ಶರೀರವನ್ನು ಕುರಿತಾಗಿ ತಾರೆ ಹೇಳ್ತಾಳೆ, ನಮ್ಮ ಮಗುರಿ ಸ್ವಾಮಿ, ನಮ್ಮ ಮಗು ನಿಮ್ಮ ಕಾಲು ಹಿಡಿತಾಗಿದೆ, ನಿಮಗೆ ನಮಸ್ಕಾರ ಮಾಡ್ತಾಗಿದೆ, ನೋಡಿ ಅಲ್ವಾ ನಮ್ಮ ಮಗುವನ್ನು ನೋಡಿ. ಪ್ರತಿ ಸರ್ತಿ ನಿಮ್ಮ ಕಾಲು ಅಂಗದ ಹಿಡಿತಾಗಿರುವಾಗ ದೀರ್ಘಾಯುರ್ಭವ ಪುತ್ರೇತಿ, ಆಯುಷ್ಮಂತನಾಗು ಮಗನೇ, ಆಯುಷ್ಮಂತನಾಗು, ಚಿರಾಯುವಾಗು ಅಂತ ಆಶೀರ್ವಾದ ಮಾಡ್ತಾ ಇದ್ರಿ ಸ್ವಾಮಿ ನೀವು. ಕಿಮರ್ಥಂ ನಾಭಿಭಾಷಸೆ, ಇವತ್ತು ಯಾಕೇನು ಮಾತನಾಡ್ತಾ ಇಲ್ಲ, ಮಾತನಾಡಿ ನನ್ನ ಸ್ವಾಮಿ, ಮಾತನಾಡಿ ಅಂತ ಹೇಳ್ತಾಳೆ. ನಿಮ್ಮ ಮಗ ನಿಮ್ಮ ಎದುರಲ್ಲಿದ್ದಾನೆ, ಮಾತನಾಡಿ ಅಂತ. ಬಹಳ ಕಷ್ಟ ಆಯಿತು. ಇದು ಈ ಒಂದಷ್ಟು ದುಃಖತರ ಒಂದು ಚಿತ್ರಣವನ್ನು ನೋಡಿ ಆದಮೇಲೆ ಯಾರ ಉದ್ದೇಶದಲ್ಲಿ ಇಷ್ಟು ಕೆಲಸ ಆಗಿತ್ತು? ಸುಗ್ರೀವನ ರಾಮನ ಸಖ್ಯ ಬಂದದ್ಯಾಕೆ? ವಾಲಿ ಹತ್ಯೆಯಿಂದ ಪರ್ಯವಸನ ಆಗಬೇಕು ಅನ್ನುವಂಥದ್ದೇ ಸುಗ್ರೀವನ ಮಹದುದ್ದೇಶ ರಾಮನ ಸಖ್ಯದಲ್ಲಿ. ಅವನು ಏನು ಮಾಡ್ತಾನೆ, ಇಷ್ಟು ದುಃಖಗಳ ಈ ಜನಾಕ್ರೋಶ, ಈ ಮಹಿಷಿ ಅಂದರೆ ಪಟ್ಟದ ಮಹಿಷಿಯಾಗಿರತಕ್ಕಂಥ ತಾರೆಯ ಅಳು, ಇದನ್ನೆಲ್ಲ ಕಂಡಂತಹ ಸುಗ್ರೀವ ಉಂಟಲ್ವ, ಆ ಕ್ಷಣದಲ್ಲಿ ನನಗೆ ರಾಜ್ಯವೂ ಬೇಡ ಏನೂ ಬೇಡ ಅಂತ ಹೇಳ್ತಾನೆ. ಅವನಿಗೋಸ್ಕರ ಇಷ್ಟು ಮಾಡಿದ್ದು. ಅವನು ಹೇಳ್ತಾನೆ ರಾಮನ ಹತ್ರ, ಅಸ್ಯಾಂ ಮಹಿಷ್ಯಾಂ ತಂಬೃಶಂ ರುದಂತ್ಯಾಂ ಪುರೇ ಚ ವಿಕ್ರೋಶತಿ ದುಃಖತಪ್ತೆ ಹತೇಗ್ರಜೆ ಸಂಶಯತೆಂಗದೇ ಚ ನ ರಾಮರಾಜ್ಯೆ ರಮತೆ ಮನೋಮೇ. ಸುಗ್ರೀವ ಹೇಳ್ತಾನೆ, ರಾಮ ಅತ್ತಿಗೆಯನ್ನು ನೋಡು,
ಅಸ್ಯಾಂ ಮಹಿಷ್ಯಾಂತು ವೃಷಂ ಮೃದಂತ್ಯಾಂ. ಮತ್ತೆ ಅಳತಕ್ಕಂಥ ನನ್ನ ಅತ್ತಿಗೆಯನ್ನು ನೋಡಿ ಆದಮೇಲೆ ತಮ್ಮ ರಾಜನನ್ನು, ತಮ್ಮ ಸ್ವಾಮಿಯನ್ನು ಕಳ್ಕೊಂಡಂತಹ ಈ ಪ್ರಜಾಸಾಗರ ಅಳ್ತಾ ಇರುವಂಥದ್ದನ್ನು ಕಂಡ ಮೇಲೆ ಹತಾಗ್ರಜೇ ಸಂಶಯಿತೇಂಗದೇಚ, ತಂದೆಯನ್ನು ಕಳ್ಕೊಂಡು ದಿಕ್ಕೆಟ್ಟಾದಂತಹ ಅಂಗದನನ್ನು ನೋಡಿ ಆದ ಮೇಲೆ ನ ರಾಮ ರಾಜ್ಯೇ ನ ರಾಮ ರಾಜ್ಯೇ ರಮತೆ ಮನೋಮೆ ಅಂತ ಹೇಳ್ತಾನೆ. ರಾಮ, ನನಗೆ ಈ ರಾಜ್ಯದಲ್ಲಿ ಯಾವ ಇಂಟ್ರೆಸ್ಟೂ ಇಲ್ಲ, ನನಗೆ ಬೇಡವೇ ಬೇಡ ಸಿಂಹಾಸನ ಅಂತ ಹೇಳ್ತಾನೆ. ನನಗೆ ಬೇಡ. ಆ ಅರ್ಜುನ ಹೇಳಿದ್ದದೇ ಮಾತಲ್ಲ, ನಿನ್ನೆ ಅದನ್ನು ನೋಡಿತ್ತಲ್ಲ. ಅದರಿಂದ ಅದೇ ಮಾತನ್ನು ಸುಗ್ರೀವ ಹೇಳ್ತಾನೆ, ನನಗೆ ಬೇಡ. ಅದರಿಂದ ಈ ಗೋಳಾಟದ ಮಧ್ಯದ ಜಯಕಾರ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಕೇಳೋದೇ ಅಸಖ್ಯಕರ ಅಂತ, ಅದು ನನಗೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾನೆ. ರಿಜೆಕ್ಟ್ ಇಷ್ಟು ಮಾತುಗಳೆಲ್ಲ ಆದಮೇಲೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾನೆ ಸುಗ್ರೀವ. ನೋಡು ರಾಮ, ನನ್ನ ಮತ್ತೆ ಅಣ್ಣ ವಾಲಿಯಾಗಿರ್ತಕ್ಕ ನಮ್ಮ ಈರುವರ ಮಧ್ಯದಲ್ಲಿ ಯಾರ ಗುಣ ಮೇಲು ಅನ್ನುವಂಥದ್ದು ಪ್ರಶ್ನೆ ಬಂದರೆ ನಾನೇ ಹೇಳ್ತೇನೆ ನಮ್ಮ ಅಣ್ಣನೇ ಮೇಲು ಅಂತ. ನಮ್ಮ ಅಣ್ಣನೇ ಮೇಲು. ಯಾಕೆ? ನಮಗಿಬ್ಬರಿಗೆ ಒಂದು ಸರ್ತಿ ಮುಷ್ಟಿ ಜಗಳ ಆಯಿತು, ಕೋಪದಲ್ಲೇ ವಿರಸ ಇದ್ದಾಗಲೇ ಜಗಳ ಆಯಿತು. ಜಗಳವನ್ನು ಮಾಡ್ತಾ 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 ನಾನು ಸೋತು ಹೋದಾಗ ನಮ್ಮ ಅಣ್ಣ ಏನು ಹೇಳಿದ ಗೊತ್ತಾ? ಹೋಗಯ್ಯ ಬದುಕೋ, ನನ್ನ ಮುಂದೆ ಬರಬೇಡ ಅಂತ ಹೇಳಿದ. ನನ್ನನ್ನು ಸಾಯಿಸ್ತಿಲ್ಲ ನನ್ನ ಅಣ್ಣ ನನ್ನನ್ನು ಸಾಯಿಸ್ತಿಲ್ಲ. ಆದರೆ ನಾನು ನೋಡೋ ರಾಮ, ನಾನೇನು ಕೆಲಸ ಮಾಡಿದೆ? ನಾನು ಅಣ್ಣನನ್ನು ಕೊಲ್ತಕ್ಕಂಥ ಕೆಲಸ ಮಾಡಿದೆ. ಇಂದ್ರ ಅವನ ಅಣ್ಣನಾಗಿರತಕ್ಕಂತಹ ತ್ವಷ್ಟೃ ಪ್ರಜಾಪತಿಯ ಮಗ ವಿಶ್ವರೂಪ ಯಾರಿರ್ತಾನೆ, ಅವನನ್ನು ಕೊಂದದ್ರಿಂದ ಅವನ ಶಾಪವನ್ನು, ಅದರ ಒಂದು ರೀತಿಯ ಹತ್ಯೆ ಪಾಪ ಪರಿಹಾರಕ್ಕೋಸ್ಕರವಾಗಿ 4 ವಿಭಾಗವಾಗಿ ಪಾಲು ಮಾಡ್ತಾನೆ. ಅದನ್ನು ಹೆಂಗಸರಲ್ಲಿ, ಮರದಲ್ಲಿ, ಮರಳು ಇತ್ಯಾದಿಗಳಲ್ಲೆಲ್ಲ ಪಾಲು ಮಾಡ್ತಾನೆ. ಆದರೆ ನನಗೆ ಈ ಪಾಪವನ್ನು ನಾನು ಹೆಂಗೆ ಪರಿಹಾರ ಮಾಡಲಿ? ಯಾರಿಗೆ ಕೊಡಲಿ? ಯಾರು ತಗೊಳ್ತಾರೆ? ಭ್ರಾತೃಹತ್ಯಾ ದೋಷವನ್ನು ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ತಗೊಳ್ತಾನೆ? ರಾಮಚಂದ್ರ, ನನ್ನ ಪಾಡು ಅದು ಬಹಳ ಕಷ್ಟದ್ದದು ಅಂತ ಹೇಳ್ತಾನೆ. ನಾನೇನು ಮಾಡಲಿ? ಭಾರಿ ಗೋಳಾಟ ಅವನದ್ದು ಕೂಡ. ಇನ್ನು ಸಂಕಟ ಯಾರಿಗೆ ಗೊತ್ತಾ? ರಾಮಚಂದ್ರನಿಗೀಗ ನೋಡಿ, ಇವನಿಗೂ ಸಮಾಧಾನ ಹೇಳಬೇಕು, ತಾರೆಗೆ ಸಮಾಧಾನ ಹೇಳಬೇಕು, ಅಂಗದನನ್ನು ಮೇಲೇಳಿಸಬೇಕು. ಆದರೆ ಅವನದ್ದು ಅದ್ಭುತ ಆಗಿರತಕ್ಕಂಥ ಪರ್ಸನಾಲಿಟಿ ಇದೆಯಲ್ಲ, ಅದೇ ಧೈರ್ಯ ತುಂಬ್ತಾ ಇತ್ತು ಅಂತ ಸೂಚ್ಯವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಅವನ ಕಣ್ಣು ಇಶಾರೆಯನ್ನು ಕಂಡಾದ ಮೇಲೆ ಮುಂದಕ್ಕೆಲ್ಲ ಆ ಅಂತ್ಯ ಸಂಸ್ಕಾರದ ಸಜ್ಜಿಗೆ ಎಲ್ಲರೂ ಕೂಡ ತಯಾರಾಗ್ತಾರೆ ಅಂತ. ರಾಮ ಹಾಗಿದ್ದ. ಸರಿ, ಇಷ್ಟಾದ ಮೇಲೆ ಮತ್ತೆ ಇವಳದ್ದು ಹೊಸತ್ತು ಒಂದು ಶುರುವಾಗ್ತದೆ. ತಾರೆ ಅವಳು ಹೇಳ್ತಾಳೆ ರಾಮನ ಹತ್ರ, ನನ್ನನ್ನು ಕಳಿಸು, ನನಗೂ ಕೂಡ ಜೀವನದಲ್ಲಿ ಆಸೆ ಇಲ್ಲ, ನನಗೂ ಕೂಡ ಬದುಕಬೇಕು ಅಂತಕ್ಕಂಥ ಯಾವ ಅಭಿಪ್ರಾಯವೂ ಇಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳಿ ಆದಮೇಲೆ ರಾಮ ಹೇಳತಕ್ಕಂಥ ಮಾತುಂಟಲ್ಲ, ಮಾ ವೀರ ಭಾರ್ಯೋ ವಿಮತಿಂ ಕುರುಶ್ವ. ರಾಮ ಆಕಿ ಹೇಳತಕ್ಕಂಥ ಮಾತು, ಮಾ ವೀರ ಭಾರ್ಯೋ ವಿಮತಿಂ ಕುರುಶ್ವ. ಒಬ್ಬ ವೀರನಾಗಿರತಕ್ಕಂಥ ವ್ಯಕ್ತಿಗೆ ಧರ್ಮಪತ್ನಿ ನೀನು, ಅದರಿಂದ ದ್ವಂದ್ವದ ಮಾತನ್ನು ಹೇಳಬೇಡ ಅಂತ ಹೇಳ್ತಾರೆ. ಆಲೋಚನೆ ಇಲ್ಲದವರ ಹಾಗೆ ಮಾತನಾಡಬೇಡ ತಾಯಿ. ಸತ್ಯ, ದುಃಖದಿಂದ ನಮ್ಮ ಯದ್ಯಪಿ ಸ್ವರೂಪ ಅದು ಆಚ್ಛಾದನೆ, ಅದು ಆವೃತ ಆಗ್ತದೆ, ಮೋಹ ಬಂದ ಹಾಗಾಗ್ತದೆ. ಆದರೆ ಬಿಟ್ಟು ಹೇಳ್ಬೇಕು ನೀನು. ಅದಕ್ಕೋಸ್ಕರ ವೀರಭಾರ್ಯ ಅಂತ ಹೇಳ್ತಾನೆ. ನೀನು ಯಾರ ಹೆಂಡತಿ? ಮಹಾನ್ ಪರಾಕ್ರಮಿಯ ಹೆಂಡತಿ. ಆ ಪರಾಕ್ರಮದ ಲೇಷಾದರೂ ನೀನಲ್ಲಿ ಇರಬೇಕಲ್ಲ. ಆದ್ದರಿಂದ ವಿಮತಿಂ ಮಾ ಕುರುಶ್ವ, ಏನೇನೋ ಆಲೋಚನೆ ಮಾಡಲಿಕ್ಕೆ ಹೋಗಬೇಡ. ಲೋಕೋಗಿ ಸರ್ವೋ ವಿಹಿತೋ ವಿಧಾತ್ರ. ರಾಮ ಹೇಳ್ತಕ್ಕಂಥ ಮಾತು. ಯಾವ ರಾಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನೋ ಅದೇ ರಾಮ ಹೇಳ್ತಾನೆ, ಇಡೀ ಈ ಲೋಕ ಆ ವಿಧಾತೃ, ಆ ಕಾಲಪುರುಷನ ಅಧೀನದಲ್ಲಿದೆ. ಅಂದರೆ ಇಂಡೈರೆಕ್ಟಾಗಿ ಏನು, ನನ್ನ ಸಂಕಲ್ಪದಂತೆ ಎಲ್ಲ ಆಗೋತ್ತಾಯಿ ಅಂತ. ನನ್ನ ಸಂಕಲ್ಪದಂತೆ ಎಲ್ಲ ಆಗೋದು. ಅದರಿಂದ ತ್ವಂ ಚೈವ ಸರ್ವ ಸುಖ ದುಃಖ ಯೋಗಂ ಲೋಕೋ ಬ್ರವೀತ್ತೇನ ಕೃತಂ ವಿಧಾತ್ರ.
ಸುಖಗಳು ಈ ದ್ವಂದ್ವ ಇರ್ತದಲ್ಲ, ಹಗಲು ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ವಿಯೋಗ ಆಗಿರ್ಬೋದು, ಸಂಯೋಗ ಆಗಿರ್ಬೋದು, ಮತ್ತು ದರಿದ್ರ ಸ್ಥಿತಿಯಾಗಿರ್ಬೋದು, ಶ್ರೀಮಂತಿಕೆಯ ಸ್ಥಿತಿಯಾಗಿರ್ಬೋದು, ಇದೆಲ್ಲವೂ ಕೂಡ ನಿಷ್ಠೆಯಾದದ್ದು ಎಲ್ಲಿಂದ, ಯಾರಿಂದ ಅಂತ ಕೇಳಿದರೆ ಅದು ವಿಧಾತ್ರನಿಂದ, ಅದು ಕಾಲಪುರುಷನಿಂದ, ಅದು ಪರಬ್ರಹ್ಮನಿಂದ, ಅದು ರಾಮ, ಅದು ಅವನೇ ಹೇಳ್ತಾನೆ ಅದು ನನ್ನಿಂದ ಅಂತ. ಈ ಎಲ್ಲ ಕಾರಣಕ್ಕೆ ನಾನು, ಈ ಎಲ್ಲ ಕಾರ್ಯಕ್ಕೆ ನಾನು ಕಾರಣ ಅಲ್ಲವೇ ಅಲ್ಲ ಅಂತ ಆದಮೇಲೆ, ಹಾಗಿದ್ರೆ ಯಾವುದೋ ಒಂದು ಮಹಾಶಕ್ತಿ ಇದನ್ನೆಲ್ಲ ನಡೆಸ್ತಾಗಿದೆ ಅನ್ನುವಂಥದ್ದನ್ನು ನಾನು ಒಪ್ಪಿಯಾದ ಮೇಲೆ ಮತ್ತೆ ಗೋಳಾಟ ಯಾಕೆ? ಈಗ ಒಂದು ನಾಟಕದಲ್ಲಿ ರಾಮ ಇದ್ದಾನೆ. ಅದೇ ನಾಟಕದಲ್ಲಿ ರಾವಣನ ಪಾತ್ರವನ್ನು ಒಬ್ಬ ಮಾಡಿದ್ದಾನೆ. ರಾವಣನ ಪಾತ್ರವನ್ನು ಮಾಡಿದ ವ್ಯಕ್ತಿ ಚೆನ್ನಾಗಿ ಮಾಡ್ತಾ ಇದ್ದ ಅಂತ ಎಣಿಸ್ಕೊಳ್ಳಿ, ಬಹಳ ಚೆನ್ನಾಗಿ ನಾಟಕ ಪಾರ್ಟ್ ಮಾಡ್ತಾ ಇದ್ದಾನೆ, 10 ತಲೆಯನ್ನೆಲ್ಲ ಕಟ್ಟಿಕೊಂಡಿದ್ದಾನೆ, ಅದ್ಭುತ ನಾಟಕ. ಆ ನಾಟಕವನ್ನು ನೋಡ್ಲಿಕ್ಕೆ ಅವನ ಸ್ವಂತ ಹೆಂಡತಿ ಬಂದಿದ್ದಾಳೆ, ಎದುರಲ್ಲಿ ಸ್ಪೆಕ್ಟೇಟರ್ ಆಗಿ ಆಕೆ ಬಂದಿದ್ದಾಳೆ. ರಾಮ ಬಾಣ ಬಿಟ್ಟ ಬಾಣವನ್ನು ಹಿಡ್ಕೊಂಡಂತಹ ರಾವಣ ಕೆಳಗೆ ಬಿದ್ದ. ಎಲ್ಲ ಕ್ಲಾಪ್ಸ್ ತಡ್ತಾರೆ. ಕ್ಲಾಪ್ಸ್ ತಟ್ಟುವ ಮಂದಿಯಲ್ಲಿ ಹೆಂಡತಿ ಸ್ವಲ್ಪ ಗಟ್ಟಿ ತಡ್ತಾಳೆ. ಏನು ಆ್ಯಕ್ಟ್ ಮಾಡಿದ್ರು ನಮ್ಮ ಯಜಮಾನರು ಅಂತ, ಅಲ್ವಾ? ಸತ್ಯ ಅಲ್ವಾ? ಒನ್ಸ್ ಮೋರ್ ಅಂತ ಹೇಳ್ಬೋದು. ಕೆಲವು ಈಗಿನ ಹೆಣ್ಮಕ್ಳು ಒನ್ಸ್ ಮೋರ್ ಅಂತ ಹೇಳ್ಬೋದು, ಇನ್ನೊಮ್ಮೆ ಮಾಡಿರಿ, ಇನ್ನೊಮ್ಮೆ ಸಾಯ್ಬೇಕು ನಮ್ಮ ಗಂಡ ಅಂತ ಮಾಡಿ ಹೇಳ್ಬೋದು. ಅದರ ಸ್ವಾರಸ್ಯ ಏನು ಗೊತ್ತಾ? ಇದೇ ಕತೆ ನಮ್ಮದು. ಜೀವನ ಅನ್ನುವಂಥದ್ದು ಏನಿದೆ, ಇದೇ ನಾಟಕ. ಇದು ನಿರ್ದೇಶಕ ಮತ್ತು ಸಂಯೋಜಕ ಯಾರು? ನಮ್ದು ಏನಿದೆ ಹೇಳಿ, ನಮ್ಮದು ಪಾತ್ರ. ಈ ಪಾತ್ರವನ್ನು ನಾನು ಮಾಡ್ತಾಗಿದ್ದೇನೆ ಅನ್ನುವಂತಹ ಭಾವ ಇದ್ದಾಗ ಸಮಸ್ಯೆ ಇಲ್ಲ. ನಾನು ಪಾತ್ರದ ಸ್ವಾಮಿ ಆಗಬೇಕು ಅಂತ ಬಯಸಿದಾಗ ಪ್ರಾಬ್ಲಮ್ ಶುರುವಾದದ್ದು. ನೀವು ಯಾವಾಗ ಆ ಪಾತ್ರದ ಸ್ವಾಮ್ಯವನ್ನು ಬಯಸ್ತೀರಿ, ಓನರ್ಶಿಪ್ಪನ್ನು ಬಯಸ್ತೀರಿ, ಆವಾಗ ಶುರುವಾಯಿತು ಸಮಸ್ಯೆ ಅಂತ. ನಮ್ಮದಲ್ಲ, ಶಾಸ್ತ್ರಕಾರರ ಮಾತು, ಋಷಿಗಳ ಅಂಬೋಣ. ಅದರಿಂದ ತ್ವಂ ಚೈವ ಸರ್ವ ಸುಖ ದುಃಖ ಯೋಗಂ ಲೋಕೋಬ್ರವೀತ್ತೇನ ಕೃತಂ ವಿಧಾತ್ರ. ಲೋಕ ಹೇಳುತ್ತದೆ, ಅನುಭವಿಸಿದ ಜನಗಳು ಹೇಳ್ತಾರೆ, ಇದೆಲ್ಲವೂ ಕೂಡ ಭಗವಂತನ ಲೀಲೆ, ಅವನ ನಾಟಕ, ಅವನು ಸಂಕಲ್ಪ ಮಾಡಿದಂತೆ ನಡೆಯುವಂಥದ್ದಾದದ್ರಿಂದ ನಮ್ಮದೇನೂ ಇಲ್ಲ. ಎಚ್ಚೆತ್ಕೊಳ್ಳೇಬೇಕಲ್ಲ, ಎಳ್ಳೇಬೇಕಲ್ಲ. ನೋಡಿ, ಕಾಲ ಎಷ್ಟು ಪಕ್ಕ ತಿರುಗ್ತದೆ ಅಂತ ಹೇಳಿದರೆ 4 ತಿಂಗಳು. ಈವಾಗಲೂ ಕೂಡ ಒಂದು ಪಕ್ಷ ಗಂಡನನ್ನು ಕಳ್ಕೊಂಡ್ರೆ 1-2 ವರ್ಷ ಬೇಕು ಸಂಭಾಳಿಸ್ಕೊಳ್ಳಿಕ್ಕೆ. ಹೆಂಡತಿಯನ್ನು ಕಳ್ಕೊಂಡ ಗಂಡನಿಗಾಗಿರ್ಬೋದು, ಗಂಡನ ಅಷ್ಟು ಪಕ್ಕ ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೆ ಆಗೋದಿಲ್ಲ. ಅಂಥ ಸ್ಥಿತಿ 4 ತಿಂಗಳಾದದ್ದು. ವಾಲಿ ಸತ್ತು, ಇಷ್ಟು ಮಾತಾಡ್ತಾಳಲ್ಲ ತಾರೆ, 4 ತಿಂಗಳಾದ ಮೇಲೆ ಇವನು ಹೆಲ್ಪ್ ಮಾಡ್ತಾನೆ ಅಂತ ಯೋಚನೆ ಮಾಡಿ 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 ಪಾಪ ಅವರಲ್ಲಿ ಗಿರಿಯಲ್ಲಿ ಕೂತ್ಕೊಂಡದ್ದು ರಾಮ ಮತ್ತು ಲಕ್ಷ್ಮಣ. ಈ ಸುಗ್ರೀವ ಇದ್ದಾನಲ್ಲ, ಅವನ ಹೆಂಡತಿಯೊಟ್ಟಿಗೆ ಮತ್ತೆ ಅತ್ತಿಗೆ ತಾರೆಯೊಟ್ಟಿಗೆ ಗಮ್ಮತ್ ಸಂಸಾರ ಮಾಡ್ತಾ ಇದ್ದಾನೆ. ಅದು ಮುಂದಕ್ಕೆ ಬರಲಿಕ್ಕಿದೆ. ಏನಾಗ್ತದೆ ಹೇಳಿದರೆ, ಅವನಿಗೆ ಬೈದವನನ್ನು ಕರೆಸ್ಕೊಳ್ಬೇಕು ಅಂತ ಲಕ್ಷ್ಮಣ ಹೋದಾಗ ಉಂಟಲ್ವ, ಮಾತನಾಡಿಸ್ಲಿಕ್ಕೆ ಅಂತ ಬಂದದ್ದು ಕಳಿಸಿದ್ದು ಯಾರನ್ನು ಗೊತ್ತುಂಟ? ಸುಗ್ರೀವ ತಾರೆಯನ್ನ. ತಾರೆ ಪಾನಮತ್ತಳಾಗಿದ್ದುಕೊಂಡು ಏನು ಮಾತನಾಡ್ತಾಳೆ, ಆ ಮಾತು ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ, ತಾರೆ ಹಿಂಗೆ ಮಾತನಾಡ್ಬೋದಾ ಅಂತ. ಅಂದರೆ ಇಷ್ಟು ವೈರಾಗ್ಯದ ಮಾತನ್ನು ಹೇಳಿದ ತಾರೆ ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೆ 4 ತಿಂಗಳು. 4 ತಿಂಗಳಲ್ಲಿ ನಾರ್ಮಲ್ ಸ್ಥಿತಿ ಬಂದಾಗಿದೆ. ಸುಗ್ರೀವನನ್ನು ಗಂಡ ಅಂತ ಒಪ್ಪಿಕೊಂಡಾಗಿದೆ. ಪಾನಮತ್ತಳಾಗಿದ್ದಾಳೆ. ತಿನ್ನುವಂಥದ್ದು, ಕುಡಿಯುವಂಥದ್ದು, ಗೌಜಿ ಗಲಾಟೆ ಎಲ್ಲ ಜೋರಾಗಿ ಶುರುವಾಗಿ ಆಗಿದೆ. ನಾರ್ಮಲ್ ಲೈಫ್ ಪ್ರಾರಂಭ ಮಾಡಿದ್ದಾಳೆ ತಾರೆ. ಅದರಿಂದ ಇದನ್ನೇ ಭಗವಂತ ಹೇಳ್ತಾನೆ, 4 ತಿಂಗಳ ಮೇಲೆ ನಿನ್ನ ಅವಸ್ಥೆ ಎಂತ ನನಗೆ ಈಗಲೇ ಗೊತ್ತುಂಟು, ಅದರಿಂದ ಸ್ವಲ್ಪ ಏಳು, ವೀರ ಭಾರ್ಯಳು ನೀನು, ಇದೆಲ್ಲ ಬೇಡ ಅಂತ ಹೇಳ್ತಾನೆ. ನ ಕಾಲಸ್ಯಾಸ್ತಿ ಬಂಧುತ್ವಂ ನ ಹೇತುರ್ನ ಪರಾಕ್ರಮ ನ ಮಿತ್ರಜ್ಞಾತಿ ಸಂಬಂಧ ಕಾರಣಂ ನಾತ್ಮನೋವಶಃ. ರಾಮ ಸುಗ್ರೀವನಿಗೆ ಹೇಳತಕ್ಕಂಥ ಮಾತು. ತಯಾರು ಮಾಡಿರಿ, ದಹನಕ್ಕೆ ಬೇಕಾದಂತಹ ಕ್ರಿಯೆಗೆ ತಯಾರು ಮಾಡಿ. ಕಾಯುವಂಥದ್ದು ಸಲ್ಲ. ಇನ್ನು ಆತ್ಮದ ಪ್ರಯಾಣ ಆಗಿದೆ. ಆತ್ಮ ಇಷ್ಟು ಸಮಯದವರೆಗೆ ಯಾವ ದೇಹವನ್ನು ಅದರೊಳಗಿತ್ತು, ಯಾವ ದೇಹ ಆತ್ಮವನ್ನು ಧರಿಸಿತ್ತು, ಆ ಆತ್ಮಕ್ಕೆ ಮಾಡತಕ್ಕಂತಹ ಸಂಸ್ಕಾರಗಳು ಕೂಡ ಅದು ಅವನ ಬಂಧುಗಳಿಗೆ ಅತಿ ಮುಖ್ಯ. ಆದ್ದರಿಂದ ಈಗ ನೀವು ಕಾಲಕ್ಕೆ ಬೈತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾನೆ ರಾಮ. ಯಾಕೆ ಗೊತ್ತಾ? ನ ಕಾಲಸ್ಯ ಅಸ್ತಿ ಬಂಧುತ್ವಂ. ಕಾಲಕ್ಕೆ ಯಾವ ಬಂಧುಗಳೂ ಇಲ್ಲ. ಕಾಲ ಹೇಳಿದರೆ ಪರಮಾತ್ಮ ಅಂತ ಒಂದು ಅರ್ಥ. ಕಾಲ ಅಂತ ಹೇಳಿದರೆ ಎಲ್ಲವನ್ನ ನಿಯಮಿಸ್ತಕ್ಕಂತಹ ಮಹಾಶಕ್ತಿ ಅಂತ. ಆ ಕಾಲಕ್ಕೆ ಬಂಧುತ್ವಂ, ಅದಕ್ಕೆ ಬಂಧುತ್ವ ಅಂತ ಇಲ್ಲ. ನಮಗಿದೆ. ಈ ಶರೀರ ಇದ್ದಾಗ ಅದು ಬಂಧುತ್ವವು ಕೂಡ ನೋಡಿ, ಅದು ಶಾಶ್ವತ ಅಲ್ಲ.
ನಾವು ಹೇಳ್ತೇವಲ್ಲ, ಹೆಂಡತಿ ಹೆಂಡತಿ ಹೆಂಡತಿ, ಮಕ್ಕಳು, ಅಯ್ಯೋ ಅಮ್ಮ ಅಪ್ಪ, ಎಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟದ್ರಿ, ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು 200 ವರ್ಷ ಬಿಟ್ಟರೆ ನಮಗೆ ಬೇರೆ ಶರೀರ ಬರ್ಬೋದು. ಆವಾಗ ಆ ಶರೀರಕ್ಕೂ ಇಲ್ಲಿ ನಾವು ಬಿಟ್ಟು ಹೋದ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳೆಲ್ಲ ಇರ್ತಾವಲ್ಲ, ಅವಕ್ಕೂ ಏನೂ ಸಂಬಂಧ ಇಲ್ಲ. ಏನು ಆಶ್ಚರ್ಯ ನೋಡಿ, ಏನು ಆಶ್ಚರ್ಯ. ನಮ್ಮದೇ ಬಂಧು ಬಾಂಧವ್ಯ, ಬಂದೇ ಬಾಂಧವ್ಯ ಅನ್ನುವಂತಹ ಒಂದು ಏನು ಕೊಂಡಿ ಇದೆ, ಸರಪಣಿ ಇದೆ, ಅದಕ್ಕೆ ನಾವು ಇನ್ನೊಂದು ಶರೀರ ಹಾಕ್ಕೊಂಡು ಬಂದರೆ ಇಲ್ಲ. ಅದೇ ಅಲ್ವ ಭಾಗವತದಲ್ಲಿ ಶೂರಸೇನ ದೇಶ, ಚಿತ್ರಕೇತು ರಾಜನ ಕಥೆಗೆಲ್ಲ ಅದೇ ಬಂದದ್ದು. ಅದರಿಂದ ಇದನ್ನು ಹೇಳ್ತಾನೆ ರಾಮ, ನ ಕಾಲಸ್ಯ ಬಂಧುತ್ವಂ, ಮತ್ತೆ ನ ಹೇತುರ್ನ ಪರಾಕ್ರಮ, ಅದಕ್ಯಾವುದೂ ಎದುರಿಲ್ಲ. ನಾವು ಎಡಿಸ್ತೇವೆ, ಸುಮ್ಮನೆ ಸತ್ರು ಮಾರರೆ, ಏನೇನು ಗೊತ್ತಿಲ್ಲ, ಡಾಕ್ಟ್ರಿಗೆ ಕಾರಣವೇ ಗೊತ್ತಿಲ್ಲ. ಕರೆಕ್ಟ್ ಇದ್ರು, ಕಾಪಿ ಕುಡಿದ್ರು, ಕುರ್ಚಿಯಲ್ಲಿ ಕೂತ್ಕೊಂಡ್ರು, ಮಾತನಾಡ್ತಾಗಿದ್ರು, ಡಬ್ಬ ಹೋದರು. ನಮಗೆ ಕಾರಣ ಗೊತ್ತಿಲ್ಲ, ಆದರೆ ಕಾಲಕ್ಕೆ ಕಾರಣ ಗೊತ್ತಿದೆ ಅಂತ. ಅವನಿಗೆ ಎಷ್ಟು ಶ್ವಾಸ ಉಚ್ಛ್ವಾಸವನ್ನು ಭೂಮಿಯಲ್ಲಿ ಹುಟ್ಟಿದ ನಂತರ ಅವ ಮಾಡಬೇಕನ್ನುವಂಥದ್ದು ಅಲ್ಲಿ ನಿರ್ಧಾರ ಆಗಿದೆ. ನಾವು ತಿಪ್ಪರ್ಲಾಗ ಹಾಕಿದರೂ ಅದರಿಂದ ಹಿಂದೆ ಬರಲಿಕ್ಕಾಗೋದಿಲ್ಲ. ಕಾಲಸ್ಯ ಹೇತು, ಅದಕ್ಕೆ ಯಾವ ಕಾರಣವು ನಮಗೆ ಗೊತ್ತಿರತಕ್ಕಂತಹ ಕಾರಣ, ಕಾಲಕ್ಕೆ ಗೊತ್ತಿರತಕ್ಕಂಥ ಕಾರಣ ನಮಗೆ ಗೊತ್ತಾಗೋದಿಲ್ಲ. ನಾವು ಕಾರಣ ಇಲ್ಲ ಅಂತ ಹೇಳುವಂಥದ್ದೇನಿದೆ ಅದು ಆ ಕಾಲದ ವಿಷಯದಲ್ಲಿ ನಮಗಿರತಕ್ಕಂಥ ಅಜ್ಞಾನದಿಂದ ನಾವು ಹೇಳ್ತಕ್ಕಂಥ ಮಾತು. ನ ಪರಾಕ್ರಮ ಅಂತ ಹೇಳ್ತಾನೆ ರಾಮ. ಕಾಲಕ್ಕೆ ಎಂಥ ಪರಾಕ್ರಮಿ ಅವ, ಇವ ಅದ್ಭುತ ಓಟಗಾರ, ಇವ ಆಟಗಾರ, ಇವ ನೋಟಗಾರ, ಈ ಎಂಥದೂ ಇಲ್ಲ. ಕಾಲ ಬಂತ ಹೊರಡಲೇಬೇಕು, ಅದಕ್ಕೆ ಯಾವುದೂ ಎದುರಿಲ್ಲ. ಆದ್ದರಿಂದ ನ ಮಿತ್ರ ಜ್ಞಾತಿ ಸಂಬಂಧ, ಕಾಲಕ್ಕೆ ಮಿತ್ರ ಅನ್ನತಕ್ಕಂಥವ ಇಲ್ಲ, ಜ್ಞಾತಿಗಳು ಅಂತ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಕಾರಣಂ ನಾತ್ಮನೋ ವಶಃ, ಯಾರ ವಶದಲ್ಲೂ ಕೂಡ ಕಾಲ ಇಲ್ಲ. ಕಾಲ ಯಾರನ್ನ ಕಬಳಿಸಬೇಕು ಅಂತ ಯೋಚನೆ ಮಾಡುತ್ತದೆ, ಆವಾಗ ಸರೆಂಡರ್ ಆಗಲೇಬೇಕು, ಆವಾಗ ಹೊರಡಲೇಬೇಕು. ಆದ್ದರಿಂದ ವೈರಾಗ್ಯದ ಮಾತನ್ನು ಆಡ್ತಾ ಇರೋದು. ಗಟ್ಟಿಯಲ್ಲಿ ನಿಂತು ಅಂಗದನನ್ನು, ಅಲ್ಲಿರ್ತಕ್ಕಂಥ ಪುರಸ್ತ್ರೀಯರನ್ನು, ನಿನ್ನ ಅತ್ತಿಗೆಯನ್ನು, ನಿನ್ನ ಹೆಂಡತಿಯನ್ನು ಧೈರ್ಯ ಕೊಡಬೇಕಾದವ ನೀನು ಹಿಂದೆ ಜಾರೋದಾ, ಇಂಥ ದುಃಖದ ಮಾತಾಡೋದಾ? ವೀರ ಪರಾಕ್ರಮಿ ಅಂತ ನೀನು ಕೂಡ ಅನ್ನಿಸ್ಕೊಂಡಿದ್ದೀಯಾ? ನೀನೇ ಹೀಗೆ ಮಾತನಾಡಿದರೆ, ನಿನ್ನ ಜೀವನವೇ ಹಿಂಗಾದರೆ ಇನ್ನು ಯಾರು ಧೈರ್ಯ ಕೊಡಬೇಕು? ಹೋಗಿ ಈ ದೃಶೀಂ, ಅವನಿಗೇನು ಮಾಡ್ತಾನೆ, ಬೇಕಾದಂತಹ ಸಂಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ಏನು ಮಾಡಬೇಕು? ಈಗ ಮೊದಲು ಒಂದು ಪಲ್ಲಕ್ಕಿಯನ್ನು ತಯಾರು ಮಾಡಿ ಬಲಿಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಪಲ್ಲಕ್ಕಿಯನ್ನು ಹೊರಬೇಕು. ಅಂಥ ಮಂದಿಗಳು ಮುಂದಕ್ಕೆ ಬರಲಿ, ಎಲ್ಲರನ್ನು ಕರೆಸಿ ಅವನಿಗೆ ಬೇಕಾದಂತಹ ವಿಧಿವತ್ತಾಗಿರ್ತಕ್ಕಂಥ ಕ್ರಿಯೆಗಳು ನಡೀಲಿ, ಅವನ ಶರೀರಕ್ಕೆ ಸ್ನಾನ ಆಗಲಿ, ಮಾಡಬೇಕಾದಂತಹ ಎಲ್ಲ ಕ್ರಿಯೆಗಳು ಮೃತ ಶರೀರಕ್ಕೆ ಏನು ಮಾಡಬೇಕು ಅದನ್ನು ಸೆಂಡಪ್ ಅಂತ, ಅದು ಶಬ್ದ ಇಷ್ಟ ಆಗಲಿಕ್ಕಿಲ್ಲ ಸುಮಾರು ಮಂದಿಗೆ. ಸೆಂಡಪ್ ಅಂತ ಹೇಳಿದರೆ ಆ್ಯಕ್ಚುಲಿ 7ನೇ ಕ್ಲಾಸ್ ಮುಗ್ದಾದ್ಮೇಲೆ 7ನೇ ಕ್ಲಾಸಲ್ಲಿ ಮಾಡೋದು. ಯಾಕೆ? ಅಪ್ಪರ್ ಗ್ರೇಡಿಗೆ ಹೋಗ್ತಾ ಇದ್ದಾನವ ಅಂತ ಸೆಂಡಪ್. 10 ಮುಗಿದಾದ್ಮೇಲೆ 11ನೇ PUC ಹೋಗೋ ಸೆಂಡಪ್, ದೊಡ್ಡ ಶಾಲೆಗೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಂತ. ನಿಜವಾಗಿ ಸೆಂಡಪ್ ಇದು. ಯಾಕೆ? ಅಪ್ಪಿಗೆ ಸೆಂಡು, ಮೇಲಕ್ಕೆ ಕಳಿಸೋದು, ಇದು ನಿಜವಾಗಿ ಸೆಂಡಪ್. ಆದ್ದರಿಂದ ಏನಾಯಿತು ಅಂತ ಹೇಳಿದರೆ, ಅವನಿಗೆ ಬೇಕಾದಂತಹ ಕ್ರಿಯೆಗಳನ್ನು ಮಾಡಿ ಸರಿ ಎಲ್ಲ ಮಾಡಿದರು, ಎಲ್ಲ ಒಟ್ಟಾದರು, ದೊಡ್ಡ ಪಲ್ಲಕ್ಕಿ ಬಂತು, ಆ ಶಿಬಿಕವನ್ನು ತಂದದ್ದಾಯಿತು. ಎಲ್ಲ ಆದಮೇಲೆ ಈದೃಶೀಂ ಶಿಬಿಕಾಂ ದೃಷ್ಟವಾ ರಾಮೋ ವಚನಮಬ್ರವೀತ್ ಕ್ಷಿಪ್ರಂ ವಿನೀಯತಾಂ ವಾಲಿ ಪ್ರೇತ ಕಾರ್ಯಂ ವಿಧೀಯತಾಂ ಅಂತ. ಆಯ್ತಲ್ಲಮ್ಮ ಹೇಳಿ ಆದ ಕೂಡಲೇ, ರಾಮನ ಇಶಾರೆ ಬಂದಾದ ಕೂಡಲೇ, ಅವನ ಆಜ್ಞೆ ಬಂದಾದ ಕೂಡಲೇ ಎಲ್ಲರೂ ಕೂಡ ದೊಡ್ಡ ಪಲ್ಲಕ್ಕಿಯನ್ನು ತಯಾರು ಮಾಡ್ತಾರೆ. ಅದೇನು ಸಾಮಾನ್ಯ ವ್ಯಕ್ತಿ ಅವ, ಮಾಮೂಲಿದು ಪಲ್ಲಕ್ಕಿಯೂ ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ಹೇಳುವಾಗಲೇ ಗಟ್ಟಿಯಾಗಿರ್ತಕ್ಕಂತಹ ಪಲ್ಲಕ್ಕಿ ಬೇಕು, ಅಷ್ಟೇ ಗಟ್ಟಿ ಹೊಂದಿ ಅದನ್ನು ಹೊರಲಿಕ್ಕೆ ಬೇಕು ಅಂತ ಹೇಳಿದರು. ಅದೆಲ್ಲ ತಯಾರಾಯಿತು. ಎಲ್ಲ ತಯಾರಾದ ಮೇಲೆ ಆ ತಯಾರಾದಂತಹ ಪಲ್ಲಕ್ಕಿಯನ್ನು, ಆ ಶಿಬಿಕೆಯನ್ನು, ಆ ಮೇನೆಯನ್ನು ನೋಡಿ ರಾಮ ಹೇಳ್ತಾನೆ, ಕ್ಷಿಪ್ರಂ ವಿನೀಯತಾಂ ವಾಲಿ ಪ್ರೇತ ಕಾರ್ಯಂ ವಿಧೀಯತಾಂ. ಕ್ಷಿಪ್ರವಾಗಿ ಈ ವಾಲಿಯನ್ನು ಕಳಿಸ್ಬೇಕಾಗಿದೆ. ಆದ್ದರಿಂದ ಪ್ರೇತ ಅಂತ, ಪ್ರೇತ ಹೇಳಿದರೆ ಏನ್ರಿ? ಪ್ರೇತ ಹೇಳಿದರೆ ನಾವು ಎಣಿಸ್ತೇವೆ ಉಪದ್ರ ಕೊಡುವಂಥ ಜೀವ ಅಂತ. ಅವನಿಗೆ ಪ್ರೇತ ಬಾಧೆ ಇದೆ.
ಅಂದರೆ ಏನು ಹೇಳಿ? ಉಪದ್ರ ಕೊಡ್ತಾನೆ. ಪ್ರೇತ ಅಂತ ಹೇಳಿದರೆ ಏನು ಗೊತ್ತಾ? ನಮ್ಮ ಏಲಿಯನ್ ಅಂತ ಹೇಳ್ತೇವಲ್ಲ, ಬೇರೆ ಗ್ರಹದ ಜೀವ ಭೂಮಿಗೆ ಬಂದರೆ ಏಲಿಯನ್ ಅಂತ ಹೇಳ್ತೇವೆ. ಪ್ರೇತ ಅಂತ ಹೇಳೋದು ಹಾಗೆ, ಇನ್ನೊಂದು ಲೋಕಕ್ಕೆ ಹೊರಟ ಜೀವ. ಪ್ರಕೃಷ್ಟೇನ ಗಿತಃ ತತ್ರ ಗತೋ ಜೀವ ಪ್ರೇತ ಶಬ್ದೇನ ಬಣ್ಯತೆ. ಈ ಭೂಮಿಯನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ ಹೊರಟ ಜೀವವನ್ನು ಯಾರಿಗೂ ಕಾಣದಂತೆ, ಈ ಲೋಕದ ಮಂದಿಗಳಿಗೆ ಕಾಣದಂತೆ ಕಾಣುವುದಿಲ್ಲ. ಯಾಕೆ ಹೇಳಿದರೆ ಅದಕ್ಕೆ ಕಾಣಬಾರದು ಅಂತಿಲ್ಲ, ಅದರದ್ದು ಸೈಜೇ ಅಣುವಿನಷ್ಟು. ಜೀವದ ಸೈಜ್ ಇದೆಯಲ್ಲ, ಅದು ಅಣುವಿನಷ್ಟು, ಎಷ್ಟೇ ಚಿಕ್ಕದದು. ಎಷ್ಟು ಚಿಕ್ಕ ಜೀವ ಎಷ್ಟು ಕಾರ್ಬಾರ್ ಮಾಡ್ತದೆ ಹೇಳಿದರೆ ಮತ್ತೊಂದು 70-80 ಸರ್ತಿ ಹುಟ್ಲಿಕ್ಕೆ ಬೇಕಾದಷ್ಟು ಕಾರ್ಬಾರ್ ಮಾಡ್ತದೆ. ಇಷ್ಟೇ ಚಿಕ್ಕದದು, ಕಾಣೋದೇ ಇಲ್ಲ. ಆಯಿತಾ? ಅದರಿಂದ ಅವಾಗ ಹೇಳ್ತಾನೆ ಕಳಿಸ್ಬೇಕೀಗ. ಅದರ ಅರ್ಥ ಏನು ಹೇಳಿ? ಒಂದೊಂದು ಮಾತಲ್ಲೂ ಕೂಡ ವಾಲಿದ್ದು ಇಲ್ಲಿಗೆ ಮುಗ್ದದ್ದಲ್ಲ, ಪ್ರೇತ ಇದೆ, ಅದನ್ನು ಕಳಿಸ್ಬೇಕಾಗಿದೆ. ಅದರಿಂದ ಪ್ರೇತ ಕಾರ್ಯಂ ವಿಧೀಯತಾಂ, ಅದನ್ನು ಮಾಡುವಂಥದ್ದಾಗಬೇಕು ಅಂತ ಹೇಳಿ ಸಂಸ್ಕೃತ್ಯ ವಾಲಿನಂ ತೇತು ವಿಧಿಪೂರ್ವಂ ಪ್ಲವಂಗಮಾಹ ಆ ಜಗ್ಮುರುದಕಂ ಕರ್ತುಂ ನದೀಂ ಶೀತ ಜಲಾಂ ಶಿವಾಂ ಅಂತ ಹೇಳಿ ಎಲ್ಲ ನಮ್ಮಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಒಂದು ದಫನ ಮಾಡಬೇಕು, ಅವನನ್ನು ಉಳುವಂಥದ್ದು, ಇಲ್ಲದಿದ್ದರೆ ದಹನ ಮಾಡುವಂಥದ್ದು. ಅದಕ್ಕೆ ಆ ವಾಲಿಗೆ ಸಂಬಂಧಪಟ್ಟ ಅಂತ್ಯೇಷ್ಟಿಗಳನ್ನೆಲ್ಲ ಪೂರೈಸಿ ಆದಮೇಲೆ ಮತ್ತೆಲ್ಲರೂ ಕೂಡ ಏನು ಮಾಡ್ತಾರೆ ಗೊತ್ತಾ? ಸಂಸ್ಕೃತ್ಯ ವಾಲಿನಂ ತೇತು, ಅಲ್ಲಿರ್ತಕ್ಕಂಥ ಎಲ್ಲ ಕಪಿ ಸಮೂಹ ಅನ್ನುವಂಥದ್ದು ವಿಧಿಪೂರ್ವಂ ಪ್ಲವಂಗಮಾಹ, ಎಲ್ಲರೂ ಅವರವರ ಪಾಲಿನ ಜವಾಬ್ದಾರಿಯ ಕ್ರಿಯಾಭಾಗಗಳನ್ನು ಮುಗಿಸಿ ಆಜಗ್ಗು ರುದಕಂ ಕರ್ತುಂ ನದೀಂ ಶೀತ ಜಲಾಂ ಶಿವಂ, ಅತ್ಯಂತ ಶುಭ್ರಾಗಿರತಕ್ಕಂತಹ ನದಿ ತೀರಕ್ಕೆ ಬಂದರು. ಯಾಕೆ ಬಂದರು? ಯಾಕೆ ಹೇಳಿದರೆ ಉದಕಂ ಕರ್ತುಂ ಅಂತ, ತರ್ಪಣ ಕೊಡಲಿಕ್ಕೆ ಅಂತ. ನಾನು ಮೊನ್ನೆಯಿಂದ ಹೇಳಿದ್ದೆ, ವಾನರನನ್ನು ಬರೀ ಮಂಗ ಅಂತ ತಿಳ್ಕೊಂಡ್ರೆ ಅದು ಅನರ್ಥ ಆಗ್ತದೆ ಅಂತ. ಮಂಗಗಳಿಗೇನು ತರ್ಪಣ? ಯಾವ ತರ್ಪಣ? ಮಂಗ ಅಲ್ಲ, ಅದೊಂದು ವಂಶವಿಶೇಷ. ಅದು ತರ್ಪಣ ಕೊಡುವಂಥದ್ದು, ವಿಧಿಪೂರ್ವಕ ಕಳುಹಿಸುವಂಥದ್ದು ಎಲ್ಲ ಇತ್ತು ನೋಡಿ. ಶಿಬಿಕೆ ಮಾಡುವಂಥದ್ದು ಇವತ್ತಿಗೂ ಕೂಡ ಶಿಬಿಕೆ ಕೆಲವು ಸಂಪ್ರದಾಯದಲ್ಲಿ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಶಿಬಿಕೆಯಲ್ಲೇ ಕೂರಿಸ್ಕೊಂಡು ಎಲ್ಲ ತಮಟೆಯನ್ನು ಬಾರಿಸ್ತಾ ಎಲ್ಲ ಹೋಗುವಂಥದ್ದು ನೋಡ್ತೇವೆ. ಅದೆಲ್ಲ ಚಿತ್ರಣ ವಾಲ್ಮೀಕಿಗಳು ಇಲ್ಲಿ ಕೊಡ್ತಾರೆ, ಹಿಂಗೆ ಹೋದದ್ದವ ಅಂತ. ಅದರಿಂದ ನಮ್ಮದೇ ಒಂದು ವಿಭಿನ್ನ ಆಗಿರತಕ್ಕಂತಹ ಪಂಗಡ ವಿಶೇಷ ಅಂತ ಬಿಟ್ಟರೆ ಮಂಗಗಳೋ ಜೀವಿಗಳೋ ಪ್ರಾಣಿಗಳೋ ಅಂತ ಎಣಿಸ್ಲಿಕ್ಕಿಲ್ಲ. ಇದನ್ನು ಹೇಳ್ತಾರೆ. ಮತ್ತೆ ಆಯ್ತಲ್ಲ, ಎಲ್ಲ ಕೆಲಸ ಆಯಿತು, ಅವನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಮುಗಿದಾದ ಮೇಲೆ ರಾಜ್ಯಕ್ಕೆ ಹೋಗುವಂಥದ್ದಾಯಿತು. ಇನ್ನು ಮುಂದೆ ರಾಜ್ಯಭಾರದ ಹೊಸ ಜವಾಬ್ದಾರಿ ಇದೆ. ಆಂಜನೇಯ ಬಂದು ರಾಮನ ಹತ್ರ ನಿವೇದಿಸ್ತಾನೆ, ನೀನು ಮನಸ್ಸು ಮಾಡಲಿಲ್ಲ, ನೀನು ಸುಗ್ರೀವನಿಗೆ ಉಪಕಾರ ಮಾಡ್ತೇನೆ ಅನ್ನುವಂತಹ ಸಂಕಲ್ಪ ಒಂದು ಪಕ್ಷ ಮಾಡಲಿಲ್ಲ ಅಂತಾಗಿದ್ದರೆ ಇವತ್ತು ಸುಗ್ರೀವ ಸಿಂಹಾಸನದಲ್ಲಿ ಕೂರ್ತಾ ಇರಲಿಲ್ಲ. ಅದರಿಂದ ರಾಮ ಬಾ, ರಾಜ್ಯಕ್ಕೆ ಬಾ, ರಾಜಸಿಂಹಾಸನದಲ್ಲಿ ಸುಗ್ರೀವನನ್ನು ಕೂರಿಸು, ಅವನಿಗೆ ಅಭಿಷೇಕ ಮಾಡು. ಅವನು ಹೇಳ್ತಾನೆ, ಇಮಾಂ ಗಿರಿಗುಹಾಂ ರಮ್ಯಾಂ ಅಭಿಗಂತುಂ ಇತೋರ್ಹಸಿ. ಇತಃ, ಇಲ್ಲಿಂದ ಒಳಗಿರತಕ್ಕಂತಹ ಬಿಲದ ಒಳಗಿರತಕ್ಕಂತಹ ಒಂದು ದೊಡ್ಡ ಸಭಾಂಗಣ ಅನ್ನುವಂಥದ್ದೇನಿದೆ, ಒಂದು ರಾಜ ದರ್ಬಾರ್ ಅನ್ನುವಂಥದ್ದೇನಿದೆ, ಅಲ್ಲಿಗೆ ನೀನೀಗ ಬರಲಿಕ್ಕೆ ಸಮರ್ಥನಾಗಿದ್ದಿ, ನೀನು ಬರಬೇಕು ಅಂತ. ಅಲ್ಲಿಗೆ ನೀನೀಗ ಬರಬೇಕು. ಬಂದು ಏನು ಮಾಡಬೇಕು? ಕುರುಶ್ವ ಸ್ವಾಮಿ ಸಂಬಂಧಂ ವಾನರಾನ್ ಸಂಪ್ರಹರ್ಷಯನ್, ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀನು ಮಾಡಬೇಕು. ಅದೇನು ಕೆಲಸ? ಆಂಜನೇಯನೇ ಹೇಳ್ತಾನೆ ಅದೇನು ಕೆಲಸ ಅಂತ ಹೇಳಿದರೆ, ನಮ್ಮ ಸ್ವಾಮಿಗೆ ಸುಗ್ರೀವನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ. ರಾಮನ ಕೈಯಲ್ಲಿ ಅಭಿಷೇಕ ಆದರೆ ಅದು ಎಷ್ಟು ದೊಡ್ಡ ಭಾಗ್ಯ. ಅದು ಆಂಜನೇಯನ ಇಂಗಿತ. ಬಾ, ಸುಗ್ರೀವನನ್ನು ಸಿಂಹಾಸನದಲ್ಲಿ ಕೂರಿಸು, ನಮಗೆಲ್ಲ ಸಂತೋಷವನ್ನು ಕೊಡು. ಸಹಜವಾಗಿ ಏನು ಸಮಸ್ಯೆ ಇಲ್ಲ, ಯಾಕೆ 14 ವರ್ಷ ಇದೆ, ಸುಮಾರು ಆಗಿದೆ ಈಗ, ಅಂತೂ ಹೋಗ್ಬೋದು. ಏನು ಮತ್ತೆ ಬೇರೆ ಕೆಲಸ ಇಲ್ಲ ರಾಮನಿಗೆ. ಅವನು ಯಾಕೆ ಧರ್ಮ ಪುರುಷೋತ್ತಮ ಧರ್ಮಮೂರ್ತಿ ಆಗ್ತಾನೆ ಹೇಳಿದರೆ, ಒಂದು ಸಂದರ್ಭದಲ್ಲೂ ಅದನ್ನು ಬಿಡೋದೇ ಇಲ್ಲ. ಅವನೇನು ಹೇಳ್ತಾನೆ ಗೊತ್ತಾ? ನಿಜವಾಗಿ ಹೋಗ್ಬೋದಿತ್ತ, ಹೋದರೆ ಅವನನ್ನು ಚಿನ್ನದ ಮಣೆಯಲ್ಲಿ ಕೂರಿಸ್ತಾ ಇದ್ರು ರಾಮನನ್ನು. ಅವನಿಗೆ ಮೊದಲ ಅಗ್ರಪೂಜೆ ಸಲ್ತಾ ಇತ್ತು, ರಾಮನಿಗೆ ಸಂಬಂಧಪಟ್ಟ ಹಾಗೆ ಅಗ್ರಪೂಜೆ ಸಲ್ತಾ ಇತ್ತು, ಎಲ್ಲ ಮಾಡ್ತಾ ಇದ್ದರು. ಆದರೆ ರಾಮ ನೋಡಿ ಹೃತ್ಪೂರ್ವಕವಾಗಿ ಅದನ್ನು ದೂರ ಇಟ್ಟ ಒಂದು ಅದ್ಭುತ ಮಾತನ್ನು ಹೇಳ್ತಾನೆ. 14 ಸಮಾಸ್ ಸೌಮ್ಯ ಗ್ರಾಮಂ ವಾ ಯದಿವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮನ್
ಪಿತುರ್ನಿರ್ದೇಶ ಪಾಲಕಃ ಅಂತ. ಅಲ್ಲ, ನೀನು ಕರಿತಾ ಇದ್ದಿ ಸತ್ಯ ಆಂಜನೇಯ, ಆದರೆ ನಾನು ಬರೋದಿಲ್ಲ, ಆಯಿತಾ, ಬೇಸರ ಬೇಡ ಅಂತ ಹೇಳ್ತಾನೆ. ನಾನು ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾಕೆ ಹೇಳಿದರೆ, ಚತುರ್ದಶ ಸಮಾಸ್ ಸೌಮ್ಯ ಗ್ರಾಮಂ ವಾ ಯದಿವಾಪುರಂ, 14 ವರ್ಷಗಳ ಕಾಲ ಯಾವುದೇ ಗ್ರಾಮಕ್ಕೂ ಯಾವುದೇ ಪಟ್ಟಣಕ್ಕೂ ನಾನು ಹೋಗೋದಿಲ್ಲ, ವನವಾಸಿಯಾಗಿರ್ತೇನೆ ಅಂತ ಪಿತೃನಿರ್ದೇಶ ಪಾಲಕಃ ಅಂತ ಹೇಳ್ತಾನೆ. ನನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದೆ, ಆ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರವಾಗಿ ನನಗೆ ನಿಮ್ಮ ಪಟ್ಟಣಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ನ ಪ್ರವೇಕ್ಷ್ಯಾಮಿ ಹನುಮನ್, ನಾನು ಬರೋದಿಲ್ಲ. ನನ್ನ ಶುಭಾಶೀರ್ವಾದ ಇದೆ, ನೀವು ಖಂಡಿತ ಮುಂದುವರಿಸಿ, ಮತ್ತು ಎಲ್ಲ ರೀತಿಯ ಸೌಖ್ಯಗಳನ್ನು ಅನುಭವಿಸಿ ಸಂತೋಷದಿಂದ ಬಾಳುವಂಥವರಾಗಿ ಅಂತ ಹೇಳಿ ರಾಮ ಆಶೀರ್ವಾದ ಪೂರ್ವಕವಾಗಿ ಕಳಿಸ್ತಾನೆ. ಸುಗ್ರೀವನ ಪಟ್ಟಾಭಿಷೇಕ ಆಯಿತು, ಸಿಂಹಾಸನದಲ್ಲಿ ಕೂತಿದ್ದಾನೆ. ಇನ್ನು ಮುಂದಿನ ಕಥೆ ಏನು? ಆಚಾರ್ಯರು ಅದನ್ನು ಅದ್ಭುತವಾಗಿ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಮುಂದಕ್ಕೇನಾಯಿತು? ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ ಪುತ್ರಂ ತ್ವಗ್ರೇ ನಿಧಾಯ ರವಿಜಃ ಕಪಿರಾಜ್ಯ ಆಸೀತ್ ರಾಮೋಪಿ ತದ್ಗಿರಿವರೇ ಚತುರೋಥ ಮಾಸಾನ್ ದೃಷ್ಟ್ವಾ ಗನಾಗಮುವಾಸ ಸ ಲಕ್ಷ್ಮಣೋಸು ಅಂತ ಆಚಾರ್ಯ ಹೇಳತಕ್ಕಂಥ ಮಾತು. ಎಲ್ಲ ರವಿಜಃ ಅಂತ ಹೇಳಿದರೆ ಸುಗ್ರೀವ ಅಂಗದನನ್ನು ಮುಂದಿಟ್ಟುಕೊಂಡು ಅವನ ತಂದೆಗೆ ಸಂಬಂಧಪಟ್ಟ ಎಲ್ಲ ಕ್ರಿಯೆಗಳನ್ನು ಮಾಡಿ ಆದಮೇಲೆ ಅದೇ ಅಂಗದನನ್ನು ಯುವರಾಜ ಪಟ್ಟದಲ್ಲಿ ಕೂರಿಸ್ತಾ ಕಪಿರಾಜ್ಯ ಆಸೀತು ಅಂತ, ಕಪಿಗಳ ರಾಜ್ಯವನ್ನು ಆಳುವಂತಹ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ. ಯಾರು? ಸುಗ್ರೀವ. ಆಯ್ತಲ್ಲ. ರಾಮೋಪಿ ತದ್ಗಿರಿವರೇ ಚತುರೋಥ ಮಾಸಾನ್. ಈಗ ಏನಾಗಿದೆ ಗೊತ್ತಾ? ಚಾತುರ್ಮಾಸ್ಯ ಶುರುವಾಗಿದೆ. ಚಾತುರ್ಮಾಸ್ಯ ಶುರುವಾದಂಥ ಹಿನ್ನೆಲೆಯಲ್ಲಿ 4 ತಿಂಗಳು ಏಕ್ದಮ್ ಮಳೆ ಇರ್ತದಲ್ವ. ಏಕ್ದಮ್ ಮಳೆ ಇರುವಂಥ ಕಾರಣದಲ್ಲಿ ಈ ಹೊತ್ತಲ್ಲಿ ಈ ವಾನರ, ಈ ಕಪಿ ಸಮೂಹದಿಂದ ಅಥವಾ ಸುಗ್ರೀವನಿಂದ ಸಹಾಯವನ್ನು ನಾನು ಬಯಸೋದು ಕೂಡ ತಪ್ಪಾಗ್ತದೆ ಅಂತ ಭಾವಿಸಿಕೊಂಡಂಥ ರಾಮಚಂದ್ರ ಲಕ್ಷ್ಮಣನೊಡನೆ ಅಲ್ಲಿರ್ತಕ್ಕಂತಹ ಶ್ರೇಷ್ಠ ಆಗಿರ್ತಕ್ಕಂಥ ಗಿರಿಕಂದರಗಳ ಮಧ್ಯದಲ್ಲವ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 4 ತಿಂಗಳು ನೋಡಿ. ಉಪಕಾರ ಮಾಡಿದ್ದು ರಾಮ. ಯಾರಿಗೆ ಉಪಕಾರ ಮಾಡಿದ್ದಾನೆ? ಕೊಟ್ಟು ಹಾಕ್ಕೊಂಡು ಮಲ್ಕೊಂಡಿದ್ದಾನೆ ಸುಗ್ರೀವ, ಆರಾಮದಲ್ಲಿದ್ದಾನೆ, ಏನು ಸಮಸ್ಯೆಗಿಲ್ಲ. ಉಪಕಾರ ಮಾಡಿದ ರಾಮಚಂದ್ರ ಗಿರಿಗಳಲ್ಲಿ ವನಗಳಲ್ಲಿ ವನಚಾರಿಯಂತೆ ವಾಸಿಸ್ತಾಗಿದ್ದಾನೆ. ಇಲ್ಲಿ ಏನಾಗಿದೆ? ದೃಷ್ಟ್ವಾ ಗನಾಗ ಮುವಾಸ ಸ ಲಕ್ಷ್ಮಣೋಸು ಅಂತ, ಅಲ್ಲಿ ಬಂದಿರತಕ್ಕಂತಹ ಮೋಡಗಳನ್ನು ಕಂಡಂತಹ ರಾಮ ಈ ರೀತಿಯಾಗಿ ಸಂಕಲ್ಪ ಮಾಡಿದ, ಇನ್ನು ಮಳೆಗಾಲ, ಇನ್ನು ಸದ್ಯಕ್ಕೆ ಇವರ ಹತ್ರ ಏನು ಉಪಕಾರವನ್ನು ಕೇಳೋದು ಬೇಡ ಅಂತ. ಆದರೆ ಮಳೆ ನಿಂತಿತು, ಮಳೆ ಬರುವಂಥದ್ದು, ಬರ್ತಾ ಇರುವಂಥದ್ದು, ಅದರ ಕಾಲ ಮುಗಿಯಿತು, ಮಳೆ ನಿಂತಿತು, ಪುನಃ ಶುಭ್ರಾಗಿರ್ತಕ್ಕಂತಹ ಆಕಾಶ ಅಂಬರಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು. ಈ ಸುಗ್ರೀವ ಹೆಂಡತಿ ಸೆರಗನ ಬಿಡುವ ಆಲೋಚನೆಯಲ್ಲೇ ಇಲ್ಲ, ಒಟ್ಟಿಗಿದ್ದನವ, ಮರ್ತೇ ಬಿಟ್ಟಿದ್ದಾನೆ ರಾಮನ ಕೆಲಸ. ಇದು ಕಷ್ಟ ಆಯಿತು. ಮೊದಲು ಕಷ್ಟ ಆದದ್ದು ಯಾರಿಗೆ ಹೇಳಿದರೆ ಆಂಜನೇಯನಿಗೆ. ಅವ ಸುಗ್ರೀವನಿಗೆ ಉಪದೇಶ ಮತ್ತು ಎಚ್ಚರಿಕೆಯ ಮಾತನ್ನು ಹೇಳಿದ ಅಂತ ಆಚಾರ್ಯರು ಹೇಳ್ತಾರೆ. ಅತಾತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮ ಕೃತೋಪಕಾರೇ ಪ್ರಸಖ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಗ್ರಿ ಭಕ್ತೋ ಹನುಮಾನ್ ಉವಾಚ ಅಂತ ಹನುಮಂತ ಹೇಳ್ತಾನೆ. ಒಂದು ಮಾತನ್ನು ಹೇಳ್ತಾನೆ, ಅಲ್ಲೂ ವಾಲ್ಮೀಕಿ ರಾಮಾಯಣದಲ್ಲೂ ಬರ್ತದೆ. ಏನು ಹೇಳ್ತಾನೆ? ಯಾಕೆ ಹೇಳ್ತಾನೆ? ಹೇಳಲಿಕ್ಕೆ ಕಾರಣ ಏನು? ಒಂದು ಪಕ್ಷ ಸುಗ್ರೀವನಿಗೆ ಈ ಎಲ್ಲ ಸಂಗತಿಗಳು ನೆನಪಿದ್ದದ್ದು ಹೌದಾದರೆ ಹೇಳಬೇಕಾದಂತಹ ಪ್ರಸಕ್ತಿ ಹೇಗೆ ಬರ್ತಾಗಿತ್ತು. ಅದರಿಂದ ಮರ್ತು ಬಿಟ್ಟಿದ್ದಾನೆ ಸುಗ್ರೀವ. ತನಗೆ ಉಪಕಾರ ಮಾಡಿದ ರಾಮಚಂದ್ರನಿಗೆ ತಾನು ಹೇಳಿದ್ದ ಮಾತನ್ನು ನೆರವೇರಿಸುವಂತಹ ಕಾಲ ಸನ್ನಿಹಿತ ಆಗಿದೆ ಅನ್ನುವಂಥದ್ದನ್ನು ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಅತಾತಿಸಕ್ತೆ ಕ್ಷಿತಿಪೇ ಕಪೀನ, ಭೋಗಗಳಲ್ಲೇ ಅತ್ಯಾಸಕ್ತಿಯನ್ನು ಹೊಂದಿರತಕ್ಕಂತಹ ಕಪಿಗಳ ರಾಜನಾದಂತಹ ಸುಗ್ರೀವನನ್ನು ಕಂಡು ಪ್ರವಿಸ್ಮೃತೆ ರಾಮ ಕೃತೋಪಕಾರೆ. ಆಚಾರ್ಯರು ಹೇಳ್ತಾರೆ ಪ್ರವಿಸ್ಮೃತೆ, ಇದು ಮಾಮೂಲಿ ಮರ್ತು ಬಿಡುವಂಥದ್ದಲ್ಲ, ಮರ್ತು ಬಿಡುವಂತಹ ಮಾತೇ ಅಲ್ಲ ರಾಮಚಂದ್ರನಿಗೆ ಕೊಟ್ಟದ್ದು, ಅದು ಯಾವತ್ತೂ ನೆನಪಿಡಬೇಕಾದದ್ದು. ಹಾಗಿದ್ದೂ ಪ್ರವಿಸ್ಮೃತೆ, ಮರ್ತೇ ಬಿಟ್ಟ. ರಾಮೋಪಕಾರೇ, ರಾಮ ಮಾಡಿದ ಉಪಕಾರವನ್ನು, ರಾಮ ನೀಡಿದ ಉಪಕಾರದ ಭಿಕ್ಷೆಯಿಂದ ಇವತ್ತು
ಅವ ಸಂಸಾರವನ್ನು ನಡೆಸ್ತಾ ಇದ್ದಾನವ. ಅದು ರಾಮ ಕೊಟ್ಟ ಭಿಕ್ಷೆ, ಅದರ ಪರಿವೇ ಇಲ್ಲ ಸುಗ್ರೀವನಿಗೆ. ಪ್ರಸಕ್ಯತಂ ಬುದ್ಧಿಮತಾಂ ವರಿಷ್ಠ. ಈ ಸುಗ್ರೀವನ ಈ ಚರ್ಯೆಯನ್ನು ನೋಡಿ ಅಸಖ್ಯ ಆಯ್ತಂತೆ ಆ ಆಂಜನೇಯನಿಗೆ. ಎಂಥದಿದು, ಒಬ್ಬ ರಾಜನಾಗಿ, ಒಬ್ಬ ಧರ್ಮಮೂರ್ತಿಯಾಗಿ, ಒಬ್ಬ ಧರ್ಮಜ್ಞನಾಗಿ, ಪರಾಕ್ರಮಿಯಾಗಿ ಹೀಗ ಬದುಕೋದು, ಕೊಟ್ಟ ಮಾತಿನಂತೆ ನಡಿಲಿಲ್ಲ ಅಂತ ಹೇಳಿದರೆ ಮತ್ತೆ ಬದುಕಿಯಾದರೂ ಏನು ಪ್ರಯೋಜನ ಅಂತ ಹೇಳಿ ರಾಮಾಂಗ್ರಿ ಭಕ್ತೋ ಹನುಮಾನ್ ಉವಾಚ ಅಂತ ರಾಮನ ಅಂತರಂಗ ಭಕ್ತನಾಗಿರ್ತಕ್ಕಂಥ ಹನುಮಂತ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಅವ ಹೋಗಿ ಹೇಳ್ತಾನಂತೆ ಹನುಮಂತ ಸುಗ್ರೀವನ ಹತ್ರ, ನೋಡಯ್ಯ, ಮಾತು ಕೊಟ್ಟಿದ್ದಿ, ಈಗ ಈ ರೀತಿ ಬದುಕುವಂಥದ್ದು, ಅದನ್ನು ಪೂರ್ತಿ ಮರೆತು ಈ ರೀತಿ ಬದುಕುವಂಥದ್ದು, ಅದು ಕೊಟ್ಟ ಮಾತಿಗೆ ತಪ್ಪಿ ನಡೆದಂತಾಗ್ತದೆ. ಆಗುವುದಾದರೆ ನೀನು ಕೆಲಸ ಮಾಡಿದ, ಆಚಾರ್ಯರು ಹೇಳ್ತಾರೆ, ಆಗುವುದಾದರೆ ನೀನು ಕೆಲಸ ಮಾಡು, ನೀನು ಕೆಲಸ ಮಾಡಲಿಲ್ಲ ನಾನೇ ಮಾಡ್ತೇನೆ ಅಂತ ಹೇಳ್ತಾನಂತೆ. ನಾನೇ ಮಾಡ್ತೇನೆ, ನನಗೆ ನೀನು ಕೊಟ್ಟ ಮಾತಿನ ಬಗ್ಗೆ ಅರಿವಿದೆ, ಅದರ ಪರಿವಿದೆ, ಆದ್ದರಿಂದ ನಮ್ಮ ಸ್ವಾಮಿ ಉಪಕಾರ ಮಾಡಬೇಕನ್ನತಕ್ಕಂತಹ ಭಾವವು ನನ್ನ ಹೃದಯದ ಒಳಗೆ ಗಟ್ಟಿಯಾಗಿದೆ. ನೀನು ಮಾಡಲಿಲ್ಲ, ನಿನಗೆ ಇದೇ ಮುಖ್ಯ, ನಿನಗೆ ರಾಮ ಮುಖ್ಯ ಅಲ್ಲ ಅಂತಾದರೆ ರಾಮನಿಗೆ ಸಂಬಂಧಪಟ್ಟ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿದ ಹನುಮಂತ ಬರೀ ಮಾತನ್ನು ಮಾತ್ರ ಹೇಳಿದ್ದಲ್ಲ. ಆಚಾರ್ಯರು ಹೇಳ್ತಾರೆ, ಅವನು ಎಲ್ಲ ಕಡೆಯಲ್ಲಿದ್ದಂತಹ ಕಪಿವೀರನ್ನೆಲ್ಲ ಕರೆಸ್ತಾನಂತೆ. ಕರೆಸ್ಕೊಂಡು ಎಲ್ಲರನ್ನೂ ಕೂಡ ಕರೆಸ್ಕೊಂಡು, ಯಾರು ಅದರಲ್ಲಿ ಬಲಿಷ್ಠರು, ಯಾರು ಅದರಲ್ಲಿ ಎಲ್ಲ ಕೆಲಸವನ್ನು ಮಾಡತಕ್ಕಂತಹ ಸಮರ್ಥರು ಅನ್ನುವಂತಹ ಆ ಸಾಮರ್ಥ್ಯ ಪರೀಕ್ಷೆಯನ್ನು ಕೂಡ ಮಾಡ್ತಾ ಮುಂದೆ ಮಾಡಬೇಕಾದಂತಹ ಕಾರ್ಯದ ಬಗ್ಗೆ ವಿಶೇಷವಾಗಿ ಆಲೋಚನೆ ಮಾಡಿದ ಆಂಜನೇಯ ಅಂತ. ರಾಮಾಯಣದಲ್ಲಿ ಅಭಿಪ್ರಾಯ ಹೆಚ್ಚು ಕಡಿಮೆ ಹಿಂಗೆ ಬಂದರೂ ಕೂಡ ಎಚ್ಚೆತ್ತ ಸುಗ್ರೀವ ಮತ್ತೆ ಎಲ್ಲರನ್ನೂ ಕೂಡ ಮೀಟ್ ಆಗ್ತಾನೆ, ಎಲ್ಲರನ್ನೂ ಕೂಡ ಬರ್ಲಿಕ್ಕೆ ಹೇಳ್ತಾನೆ, ನೀನು ಈ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕೆಲ್ಲ ಹೇಳ್ತಾನೆ, ಆದೇಶ ಕೊಡ್ತಾನೆ ಅಂತ. ಅಂದರೆ ಅದು ಸುಗ್ರೀವನ ಕ್ರೆಡಿಟ್ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದರೆ, ಆಚಾರ್ಯರು ಹೇಳ್ತಾರೆ ಸುಗ್ರೀವನದ್ದಲ್ಲ, ಅವಾಗ ಎಷ್ಟು ಉನ್ಮತ್ತನಾಗಿ ಮಲ್ಕೊಂಡಿದ್ದ ಅಂತ ಹೇಳಿದರೆ ಏಳಲಿಕ್ಕೂ ಆಗದಷ್ಟು ಉನ್ಮತ್ತನಾಗಿದ್ದ. ಅದನ್ನು ವಾಲ್ಮೀಕಿಗಳೇ ಹೇಳ್ತಾರೆ. ಲಕ್ಷ್ಮಣ ಬಂದ ಅಂತ ಗೊತ್ತಾದ ಮೇಲೂ ಕೂಡ ಪೂರ್ತಿಯಾಗಿ ಹೇಳುವ ಅಭಿಪ್ರಾಯ ಸುಗ್ರೀವನಿಗಿರಲಿಲ್ಲ, ಮಲ್ಕೊಂಡೇ ಇದ್ದ. ಮತ್ತೆ ಲಕ್ಷ್ಮಣ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೂ ಕೂಡ ಆ ಲಕ್ಷ್ಮಣನ ಹತ್ರ ಮಾತನಾಡಿಸ್ಲಿಕ್ಕೆ ಅಂತ ಕಳಿಸೋದು ಒಬ್ಬ ಹೆಣ್ಮಗಳನ್ನು, ತಾರೆಯನ್ನು. ಅದಕ್ಕೆ ಕೆಲವರು ಹೇಳ್ತಾರೆ ಆಕೆ ಬಹಳ ಚಾಣಾಕ್ಷೆ, ಅದರಿಂದ ಆಕೆಯನ್ನು ಕಳಿಸಿದ ಅಂತ. ಮತ್ತೀಗ ತುಂಬ ಸಿಟ್ಟುಗೊಂಡಿದ್ದಾನೆ ಲಕ್ಷ್ಮಣ, ಕೆಲಸ ಮರೆತು ಬಿಟ್ಟಿದ್ದಾನೆ ಸುಗ್ರೀವ, ಆದ್ದರಿಂದ ಈಗ ಅವತ್ತು ಸಿಕ್ಕಿದರೆ ಅವನನ್ನು ಬಿಡಲಿಕ್ಕಿಲ್ಲ ಅಂತ ಮೊದಲೇ ಸಿಟ್ಟಲ್ಲಿದ್ದ. ರಾಮನ ಹತ್ರ ಹೋಗುವಾಗಲೇ ಹೇಳ್ತಾನೆ, ಅವನನ್ನು ಬಿಡೋದೇ ಇಲ್ಲ, ಜೀವ ಸಹಿತ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಮೃದುವಾಗೋರು ಲಕ್ಷ್ಮಣ ಅಂತ ರಾಮ ಅವನನ್ನು ಸಮಾಧಾನ ಮಾಡಿಸುವಂಥ ಮಾತುಗಳೆಲ್ಲ ಬರ್ತದೆ. ಅಂತೂ ಏನಾಯಿತು ಅಂತ ಹೇಳಿದರೆ, ಬಂದಾಗ ಸಮಾಧಾನಪಡಿಸಿದ್ದು ಅಥವಾ ಮೊದಲು ಮಾತನಾಡಿದ್ದು ಯಾರು ಅಂತ ಹೇಳಿದರೆ ತಾರೆ. ನೋಡಿ, ಬಂದ ಲಕ್ಷ್ಮಣನಿಗೆ ಸಲ್ಲಬೇಕಾದಂತಹ ಮಿನಿಮಮ್ ಒಂದು ರೀತಿಯ ಗೌರವವೂ ಕೂಡ ಸುಗ್ರೀವನ ಸಹಚರರಿಂದ ಅಥವಾ ಸ್ವಯಂ ಸುಗ್ರೀವನಿಂದ ಲಕ್ಷ್ಮಣನಿಗೆ ಸಿಗಲೇ ಇಲ್ಲ. ಏನು ಅನ್ಯಾಯ ಅಲ್ವಾ, ಎಷ್ಟು ದೊಡ್ಡ ಅಪರಾಧ. ಅದರಿಂದ ನಿಜವಾಗಿ ಕೆಲಸ ಮಾಡಿದ್ದು, ಎಲ್ಲರನ್ನು ಒಟ್ಟು ಮಾಡುವ ಮುಖಾಂತರವಾಗಿ ಸೀತೆಯನ್ನು ಹುಡುಗಾಟುವ ಆ ಕೆಲಸಕ್ಕೆ ಎಲ್ಲರನ್ನ ಅಣಿಗೊಳಿಸಿದ ಆ ಕೀರ್ತಿ ಅನ್ನುವಂಥದ್ದು ಯಾರಿಗೆ ಹೋಗಬೇಕು ಅಂತ ಹೇಳಿದರೆ ಹನುಮಂತನಿಗೆ ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಬರಲೇ ಇಲ್ಲ ಸುಗ್ರೀವ. ಈಗ ಸಿಟ್ಟಿನಿಂದ ಎದ್ದಂತಹ ಲಕ್ಷ್ಮಣನನ್ನ ಕುರಿತಾಗಿ ಸಮಾಧಾನ ತಾಳು ಅಂತ ಹೇಳಿದ ರಾಮಚಂದ್ರ ಸಿಟ್ಟಿನ ಮಾತನ್ನು ಲಕ್ಷ್ಮಣನ ಹತ್ರ ಹೇಳ್ತಾನೆ. ಸಿಟ್ಟಿನ ಮಾತು ಅಂತ ಹೇಳಿದರೆ ಅದನ್ನು ಕೇಳುವಾಗ ಯಾರಿಗಾದರೂ ಹೆದರಿಕೆ ಆಗಬೇಕು. ಅಂಥ ಮಾತನ್ನು ಲಕ್ಷ್ಮಣನ ಹತ್ರ ಹೇಳಿ, ಇದನ್ನು ಹೋಗಿ ನೀನು ಅವನಿಗೆ ಹೇಳಿ ಬಾ. ಏನು ಮಾತು ಅದ್ಭುತ ನೋಡಿ. ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ. ನೋಡಿ, ಯದಿ ಪ್ರಮತ್ತೋಸಿ, ನನ್ನ ಕೆಲಸವನ್ನು ಮಾಡುವಂತಹ ವಿಷಯದಲ್ಲಿ ಮತ್ತನಾಗಿ ಅದನ್ನು ಮರೆತು ಬಿಟ್ಟಿದೀಯಾ? ಅಡ್ಡಿಲ್ಲ ಸುಗ್ರೀವ, ಮರೆತು ಹೋಗಿದೆಯಲ್ಲ, ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ನಿನಗೆ ರಾಮನ ಪೂರ್ತಿ ಪರಿಚಯ ಪ್ರಾಯ ಆಗಲಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ, ನಿನ್ನನ್ನು ಕೂಡ ಇಂದ್ರನ ಮಗನಾಗಿರ್ತಕ್ಕಂತಹ ವಾಲಿಯನ್ನು ಎಲ್ಲಿ ಕಳಿಸಿದ್ದೇನೆ ಅಲ್ಲಿ ಕಳಿಸ್ಲಿಕ್ಕೆ ನನಗೆ ಹೆಚ್ಚು ಹೊತ್ತಿಲ್ಲ ಅಂತ ಹೇಳ್ತಾನೆ ರಾಮ. ಆಚಾರ್ಯರು ಹೇಳ್ತಾರೆ, ಅದ್ಭುತ. ಇದರಲ್ಲೂ ಬರ್ತದೆ,
ವಾಲ್ಮೀಕಿ ರಾಮಾಯಣದಲ್ಲೂ ಸ್ವಲ್ಪ ಬರ್ತದೆ. ಅಂತೂ ಅವನು ಹೇಳ್ತಾನೆ, ನೀನು ಅಣ್ಣನನ್ನೇ ಕಳಿಸಿದ್ದೇನಂತೆ, ನೀನು ಯಾವ ದೊಡ್ಡ ಸಂಗತಿ, ನಿನ್ನನ್ನು ಕೂಡ ಕಳಿಸೋದೆ. ನಮ್ಮ ಕೆಲಸ ಮಾಡಲಿಲ್ಲ, ಅಥವಾ ಕೆಲಸ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಕೊಟ್ಟ ಮಾತನ್ನು ನೀನು ಉಳಿಸ್ಲಿಲ್ಲ. ಇಷ್ಟು ಹೊತ್ತು ನಾನು 14 ವರ್ಷ ವನವಾಸ ಮಾಡ್ತಾ ಇದ್ದೇನೆ, ಯಾಕ್ರಿ ಮಾತು ಕೊಟ್ಟದ್ದಕ್ಕೆ. ಮಾತು ಕೊಟ್ಟದ್ದನ್ನು ಚೂರೂ ತಪ್ಪಬಾರ್ದು ಅನ್ನುವಂಥದ್ದನ್ನು ಹೃದಯದಲ್ಲಿ ಗಟ್ಟಿಯಾಗಿ ಬಿಗಿದಿಟ್ಟುಕೊಂಡಂತಹ ನಾನು ಈ ರೀತಿ ಬದುಕ್ತಾ ಇದ್ದೇನೆ. ಮೊನ್ನೆ ನನಗೆ ಮಾತು ಕೊಟ್ಟದ್ದು ನೀನು 4 ತಿಂಗಳ ಹಿಂದೆ, ಅಗ್ನಿ ಸಾಕ್ಷಿಕವಾಗಿ ಮಾತು ಕೊಟ್ಟದ್ದು, ಅದು ಎಲ್ಲವನ್ನ ಇಷ್ಟು ಸುಲಭವಾಗಿ ಮರೆತು ಬಿಡ್ತೀಯಲ್ಲ ನೀನು. ನಿನ್ನನ್ನೇನು ಕಳಿಸ್ಲಿಕ್ಕಾಗೋದಿಲ್ಲ ಅಂತ ಭಾವಿಸಿದ್ದೀಯಾ? ಪ್ರಾಯ ಸ್ವಕಾರ್ಯ ಪ್ರತಿಪಾದಿತೇ ಹಿ ಮಧೋದ್ದತ ನ ಪ್ರತಿಕರ್ತು ಮೀಶತೆ ಅಂತ. ಇದೊಂದು ಅದ್ಭುತ ಮಾತು. ಈ ತುಂಬ ಮದ ಹೆಚ್ಚಾದವರುಂಟಲ್ಲ, ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದನ್ನು ಮರೆತು ಬಿಡ್ತಾರೆ. ಓಟು ಹಾಕಿ ಆದಮೇಲೆ ನಮ್ಮ ಸ್ಥಿತಿ ಹೆಂಗಿರ್ತದೆ ಹಂಗೆ ಮರೆತು ಬಿಡ್ತಾರೆ. ಆಚಾರ್ಯರು ಹೇಳ್ತಾರೆ ಈ ಸಂಗತಿ. ಸುಗ್ರೀವ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತ ಹೋಗ್ತಾನೆ, ಅಲ್ಲೂ ಕಿಷ್ಕಿಂಧೆಯ ದ್ವಾರದಲ್ಲಿ ನಿಲ್ತಾನೆ. ಅಲ್ಲೂ ಕೂಡ ಕೆಲವೊಂದು ಸುಗ್ರೀವನ ಸಹಚರರಿಂದ ಒಂದು ರೀತಿಯ ಅವಮಾನದ ಆ ರೀತಿಯ ಚಿತ್ರಣಗಳೆಲ್ಲ ನೋಡಬೇಕಾಗ್ತದೆ. ಸಿಟ್ಟು ಹೇಳ್ತಾನೆ ಲಕ್ಷ್ಮಣ. ಮತ್ತು ಹನುಮಂತನಿಗೆ ಗೊತ್ತಾಗ್ತದೆ, ಸುಗ್ರೀವನನ್ನು ಇಳಿಸುವಂತಹ ಕೆಲಸವನ್ನು ಮಾಡುತ್ತಾನೆ. ಮತ್ತನಾಗಿದ್ದ, ಕುಡಿಯೋದೇ ಅಂತೆ, 4 ತಿಂಗಳು ಕುಡಿಯೋದು, 24 ಗಂಟೆಯೂ ಕುಡಿಯೋದು, ಹಿಂಗಾಗಿದೆ ಅವನದ್ದು. ಸುಮಾರು ಸಮಯ ಆಗಿದೆ. ಹೆಂಡತಿಯನ್ನು ಕೂಡ ಬಿಟ್ಟು ಈಗ ಅವಳು ಸಿಕ್ಕಿದ್ದಾಳೆ, ಪ್ಲಸ್ ಬೋನಸ್ ತಾರೆ ಸಿಕ್ಕಿದ್ದಾಳೆ. ಇದ್ದೇ ಆಯಿತು ಅವನದ್ದು, ಬೇರೆ ಆಲೋಚನೆ ಇಲ್ಲ. ಹಿಂಗಾಗಿದೆ. ಅದರಿಂದ ರುಮೆಯನ್ನು ಕಳಿಸುವಂಥದ್ದೆಲ್ಲ ಆಯಿತು. ಮತ್ತೆ ಎಚ್ಚೆತ್ತಂತಹ ಸುಗ್ರೀವ ಮುಂದಕ್ಕೇನು ಹೇಳ್ತಾನೆ, ಏನು ಮಾಡ್ತಾನೆ ಹೇಳಿದರೆ, ಇತೀಡ್ಯ ರಾಮೇಣ ಸಮೀರಿತೆ ತದಾ ಯಯೌ ಸಭಾಣ ಸದನು ಸ ಲಕ್ಷ್ಮಣ ದೃಷ್ಟವೈವತಂ ತೇನ ಸಹೈವ ತಾಪನಿ ಭಯಾದ್ ಯಯೌ ರಾಮ ಪದಾಂತಿಕಂ ತ್ವರನ್ ಅಂತ. ಇದು ಕೂಡ ಆಚಾರ್ಯರೇ ಹೇಳೋದು ತಾತ್ಪರ್ಯದಲ್ಲಿ, ನಿರ್ಣಯದಲ್ಲಿ. ಏನು ಅಂತ ಹೇಳಿದರೆ, ಇತೀಡ್ಯ ರಾಮೇಣ, ರಾಮನ ಮಾತನ್ನು ಲಕ್ಷ್ಮಣ ಹೋಗಿ ಸುಗ್ರೀವನ ಹತ್ರ ಹೇಳ್ತಾನೆ. ಅಣ್ಣ ಇಷ್ಟು ನಿನಗೆ ಹೇಳಲಿಕ್ಕೆ ಕೇಳಿದಾನೆ ಅಂತ. ಅವನು ಕೂಡ ಮಾಡ್ಬೋದು, ಅಣ್ಣ ಇಷ್ಟು ಹೇಳಲಿಕ್ಕೆ ಕೇಳಿದಾನೆ. ಈ ಮಾತು ಕೇಳಿಯಾದ ಮೇಲೆ ಹೆಚ್ಚು ವಿಚಾರ ಮಾಡದ ಸುಗ್ರೀವ ಧನು ಮತ್ತು ಬಾಣಸಹಿತನಾದ ಲಕ್ಷ್ಮಣನೊಂದಿಗೆ ಕೂಡಲೇ ಝಟಿತ್ಯಾಗಿ ದೃಷ್ಟವೈವ ತಂತೇನ ಸಹೈವ ತಾಪನಿ ಹಿಡಿದರೆ ಸೂರ್ಯ ನಿಜವಾಗಿ ತಾಪ ಕೊಡುವವ. ಈಗ ತಾಪ ಸ್ವಯಂ ಅನುಭವಿಸ್ತಾಗಿದ್ದಾನೆ ರಾಮನ ಮಾತನ್ನೇ ಕೇಳಿ. ಸೂರ್ಯ ಸುಡೋದಲ್ವ, ಎಲ್ಲರನ್ನು ಸುಡುವವ, ಈಗ ತಾನೇ ಸುಡ್ತಾ ಇದ್ದಾನೆ. ತನ್ನ ಅಪರಾಧ ಅರ್ಥ ಆಗಿದೆ. ಆದ್ದರಿಂದ ಭಯಾದ್ ಯಯೌ ರಾಮ ಪದಾಂತಿಕಂ ತ್ವರನ್ ಅಂತ, ಬಹಳ ಭಯದಿಂದ. ಇನ್ನು ಈ ಮಾತು ಕೇಳಿ ಆದಮೇಲೂ ಕೂಡ ನಾನು ರಾಮನ ಹತ್ರ ಹೋಗಲಿಲ್ಲ, ಅವನ ಕೆಲಸವನ್ನು ಮಾಡಲಿಲ್ಲ ಅಂತಾದರೆ ಸುಗ್ರೀವ ಇತಿಹಾಸ ಆಗಿ ಹೋಗ್ತಾನೆ ಅನ್ನುವಂಥದ್ದನ್ನು ಭಾವಿಸಿದ ಸುಗ್ರೀವ ಅವನು ಏನು ಮಾಡ್ತಾನೆ ಹೇಳಿದರೆ, ಅತ್ಯಂತ ಭಕ್ತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಲಕ್ಷ್ಮಣನೊಡನೆ ಮತ್ತೆ ರಾಮಚಂದ್ರನನ್ನು ಭೇಟಿಯಾಗಲಿಕ್ಕೆ ಹೊರಟ ಅಂತ ಹೇಳುವಷ್ಟರವರೆಗೆ ಕಿಷ್ಕಿಂಧಾ ಕಾಂಡದ ಪೂರ್ವಾರ್ಧದ ಭಾಗ ಅನ್ನುವಂಥದ್ದು ಮುಗಿತದೆ. 30, 31, 32 ಸರ್ಗಗಳ ಅಭಿಪ್ರಾಯ. ಒಟ್ಟು 67, 68 ಏನೋ ಸರ್ಗ ಇದೆ. ಅದರಲ್ಲಿ ಅರ್ಧ ನಮ್ಮ 10 ವಾರ ಹೇಳುವಾಗಲೇ ಹೇಳಿದ್ದಾರೆ ವಿಸ್ತಾರವಾಗಿ ಮಾಡಿ ಅಂತ. ಅದು ಇಲ್ದಿದ್ರೆ 7 ದಿವಸಕ್ಕೆ ಒಂದು ಕಾಂಡ ನಮ್ಮದು ಸಾಮಾನ್ಯವಾಗಿ ಅಲ್ವಾ, ಒಂದು ಕಾಂಡ. ಈ ಸರ್ತಿ 14 ದಿವಸಕ್ಕೆ ಒಂದು ಕಾಂಡ ಆಯಿತು. ಇಷ್ಟು ವಿಸ್ತಾರ ಮಾಡಿ ನನಗೆ ಅಭ್ಯಾಸವೂ ಕೂಡ ಇಲ್ಲ. ಆದರೆ ಅವರೊಂದು ಅದಕ್ಕೊಂದು ಅವಕಾಶ ಕೊಟ್ಟರು ರಾಮ ಮಂದಿರದಲ್ಲಿ. ಆದ್ದರಿಂದ ಶ್ಲೋಕ ಹೇಳಿ ಕೆಲವರಿಗೆ ಪಾಪ ನಿದ್ದೆ ಬರುವ ಹೊತ್ತಲ್ಲೂ ಕೂಡ ಬಂದಿದ್ದಾರೆ. ಬಂದು ನಿದ್ದೆ ಬರುವಂಥದ್ದು ಸಂದರ್ಭವೂ ಕೂಡ ಇತ್ತೋ ಏನೋ, ಶ್ಲೋಕದ ಅರ್ಥ ಅದನ್ನು ಕೇಳಿ ಅಂತೂ ಬಹಳ ಖುಷಿ. ಏನು ಅಂತ ಹೇಳಿದರೆ, ರಾಮನ ಕಥೆಯನ್ನು ರಾಮನ ಮುಂದೆ ಹೇಳೋದುಂಟಲ್ಲ, ಅದು ಹೃದಯಕ್ಕೆ ಬಹಳ ಮುದ ಕೊಡುತ್ತದೆ. ಅದು ಅಂಥ ಈ ಶತಮಾನದ ಮಹಾನ್ ತಪಸ್ವಿಗಳು ಅವರು ಮುಟ್ಟಿ ಪ್ರತಿಷ್ಠೆ ಮಾಡಿದ ರಾಮಚಂದ್ರ, ಆ ಸ್ವಾಮಿಗಳ ತಪಸ್ಸೆಂಥದ್ದು, ಅವರು ಮುಟ್ಟಿ ಪ್ರತಿಷ್ಠೆ ಮಾಡಿದ ಆ ರಾಮಚಂದ್ರ ಖಂಡಿತ ಇಲ್ಲಿ ಇರ್ತಾನವ. ಸೀತಾಲಕ್ಷ್ಮಣ ಹನುಮ ಸಮೇತನಾಗಿ ಖಂಡಿತ ಇಲ್ಲಿ ಇರುವಂಥದ್ದು ಸತ್ಯವೇ ಸರಿ. ಅಂಥ ಸ್ವಾಮಿಯ ಸನ್ನಿಧಾನದಲ್ಲಿ ಅವನ ಕಥೆಯನ್ನು, ಅವನ ವೈಭವವನ್ನು, ಅವನ ಪರಾಕ್ರಮವನ್ನು, ಅವನ ಧರ್ಮ ಸೂಕ್ಷ್ಮತೆಯನ್ನು, ಧರ್ಮ ಚಿತ್ರ ಸರಣಿಯನ್ನು ಅವನ ಮುಂದೆ ನಿವೇದನೆ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಭಾಗ್ಯ. ಆ ಪುಣ್ಯ ಕೆಣೆಯಿಲ್ಲ. ಕೇಳಿದವರಾಗಿರ್ಬೋದು, ಹೇಳಿದವರಾಗಿರ್ಬೋದು.
ಹೇಳಲಿಕ್ಕೆ ತುಂಬ ಜನ ಇರ್ತಾರೆ, ಆದರೆ ನಮ್ಮ ವ್ಯವಸ್ಥಾಪಕರು, ನಮ್ಮ ಹತ್ವಾರರು, ನೀವು ಕೂಡ ಬರಬೇಕು ಅಂತ ಒಂದು ದೊಡ್ಡ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಋಣಿ. ರಾಮಚಂದ್ರ ನಿಮ್ಮನ್ನೆಲ್ಲರನ್ನ ಕೂಡ ಸದಾ ಆರಾಮದಲ್ಲಿರುವಂತೆ ಅನುಗ್ರಹ ಮಾಡಲಿ. ರಾಮರಾಮ ಜಪನಾಮವನ್ನು ನಿತ್ಯ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ, ಉತ್ಸಾಹ, ಭಗವದ್ಭಕ್ತಿಯನ್ನು ಕೊಡಲಿ. ಅವನ ದರ್ಶನವನ್ನು ಅಂತರಂಗದಲ್ಲಿ ನಿತ್ಯ ಮಾಡಲಿಕ್ಕೆ ಬೇಕಾದಂತಹ ಭಾಗ್ಯವನ್ನು ಕೊಡಲಿ ಅನ್ನುವಂತಹ ನಿವೇದನೆಯನ್ನು ಆ ಸ್ವಾಮಿಯ ಚರಣದ ಮುಂದೆ ಇಡ್ತಾ ಈ ಸರಣಿಯನ್ನು ನಾವು ಮುಗಿಸ್ತಾ ಇದ್ದೇವೆ. ಇದನ್ನು ಭಗವಂತ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇ ವಾಲಂ ವಿಷ್ಣುರ್ಮೇ ಪರಮಸುಹೃತ್.